ಸಾಲಿನ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಈ ದಿನದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಶ್ರೀಮಂತ ವೇದಿಕೆ ಆಗಮಿಸಲು ವಿನಂತಿಸಿಕೊಳ್ತಾ ಇದ್ದಾರೆ. ಮುಂಜಾನೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಲ್ಯುಮಿನಿ ಅಸೋಸಿಯೇಷನ್ ಆಯೋಜಿಸಿರುವ 2024 ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರ ಪರಂಪರೆ ಇದೆ, ಶ್ರೀಮಂತ ಸಂಸ್ಕೃತಿಯನ್ನು ಸಹ ಹೊಂದಿದೆ. ರಾಜ್ಯದ ಕೃಷಿ ಅಭಿವೃದ್ಧಿಯ ಮೊದಲ ಬೀಜ ಮೊಳಕೆಯೊಡೆದ ಕರ್ಮಭೂಮಿ ಹೆಬ್ಬಾಳ. ಕ್ರಿಯಾಶೀಲ ಚಟುವಟಿಕೆಗಳಿಂದ ರಾಷ್ಟ್ರದ 70ಕ್ಕೂ ಹೆಚ್ಚು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿಯೇ ದೊಡ್ಡದಾದ ಪ್ರಭಾವಿ ಸಂಸ್ಥೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್. ಇದರ ಫಲಶ್ರುತಿ ಇಂದಿನ ಪ್ರತಿಭಾ ಪುರಸ್ಕಾರ ಸಮಾರಂಭ. ಕೃಷಿ ಕ್ಷೇತ್ರದಲ್ಲಿ ಶ್ಲಾಘನೀಯ ಸೇವೆಗೈದ ಸಾಧಕರನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸತ್ಕರಿಸುವ ಅರ್ಥಪೂರ್ಣ ವೇದಿಕೆಗೆ ಭಗವಂತನ ಕೃಪೆ ಕೋರಲಿದ್ದಾರೆ ಜಿಕೆವಿಕೆಯ ಜೂನಿಯರ್ MSc ಕೀಟಶಾಸ್ತ್ರದ ವಿದ್ಯಾರ್ಥಿ ಶ್ರೀಯುತ ಪ್ರಜ್ವಲ್ ಕುಮಾರ್ SK ರವರು. ವಿನಾಯಕ ನೀನು ವಿನಾಬ್ರೋಚುಟಕು, ವಿನಾಯಕ ನೀನು ವಿನಾಬ್ರೋಚುಟಕು, ವಿನಾಯಕ ನೀನು ವಿನಾಬ್ರೋಚುಟಕು, ವಿನಾಯಕ ನೀನು ವಿನಾಬ್ರೋಚುಟಕು. ವೇರೆವರುರಾರು ವಿಘ್ನರಾಜ ವಿನಾಯಕ. ಸರಸೀರುಹ ಅರುಣಾಯುಗಚರಣ, ಸರಸೀರುಹ ಅರುಣಾಯುಗಚರಣ, ಸತತಮುಶ್ರಿತ ಜನ ಸಂಕಟಹರಣ. ಸರಸೀರುಹ ಅರುಣಾಯುಗಚರಣ, ಸತತಮುಶ್ರಿತ ಜನ ಸಂಕಟಹರಣ. ಪರಮ ಕೃಪಾ ಸಾಗರ ಪರಮ ಕೃಪಾ ಸಾಗರ ವರಸುಗುಣ ಪಾಲಿತ ಜನ ಗೋಪಾಲದಾಸನುತ, ಪಾಲಿತ ಜನ ಗೋಪಾಲದಾಸನುತ. ವಿನಾಯಕ ನೀನು ವಿನಾಬ್ರೋಚುಟಕು, ವಿನಾಯಕ ನೀನು ವಿನಾಬ್ರೋಚುಟಕು. ವೇರೆವರುರಾರು ವಿಘ್ನರಾಜ ವಿನಾಯಕ. ಧನ್ಯವಾದಗಳು. ಕೃಷಿ ಕ್ಷೇತ್ರಕ್ಕೆ ವಿವಿಧ ರೀತಿಯಲ್ಲಿ ಸೇವೆಗೈದು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಗೌರವಗಳಿಗೆ ಪಾತ್ರರಾಗಿ ನಮ್ಮ ಹೆಮ್ಮೆಯ ಅಲ್ಯುಮಿನಿಗಳಿಗೆ ನಮ್ಮ ಮನೆಯಂಗಳದಲ್ಲಿ ಸನ್ಮಾನಿಸುವ ಸಂತಸವೇ ಬೇರೆ. ಈ ಅರ್ಥಪೂರ್ಣ ಕಾಯಕವನ್ನು ನಿರಂತರವಾಗಿ ಮಾಡಿಕೊಂಡು ಬಂದ ಹೆಗ್ಗಳಿಕೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಅದು. ಈ ಐತಿಹಾಸಿಕ ಗಳಿಗೆ ಸಾಕ್ಷಿಯಾಗಲಿರುವ ಈ ವೇದಿಕೆಯನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಮೂಲಕ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಸಂಘದ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ KM ಹರಿಣಿಕುಮಾರ್ ಅವರು. ಸರ್ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ, ಈ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಮತ್ತು ವಿಶೇಷ ಸನ್ಮಾನಿತರಾದಂಥ ಅಲ್ಯುಮಿನಿ ಸದಸ್ಯರುಗಳನ್ನು ಸನ್ಮಾನಿಸುವ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡುವ ಕಾರ್ಯವು ನನ್ನ ಪಾಲಿಗೆ ಬಂದಿದೆ. ಪ್ರಥಮವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಒಪ್ಪಿದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು IGP ಕರ್ನಾಟಕ ಸರ್ಕಾರ
ಶ್ರೀ ಶಂಕರ್ ಬಿದಿರವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ನಾವು ಕೇಳಿದಾಗ ಆಯಿತು ಬನ್ನಿ ಖಂಡಿತ ಬರ್ತೀನಿ ಅಂತೇಳಿ ಒಪ್ಪಿದರು. ಇವರಿಗೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಕಾರ್ಯದರ್ಶಿಗಳು ನಿವೃತ್ತ ಕರ್ನಾಟಕ ಸರ್ಕಾರ ಶ್ರೀ NC ಮುನಿಯಪ್ಪರವರು ತಮ್ಮ ಕಾಲಾವಧಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಮತ್ತು ಹೆಚ್ಚು ಕಾರ್ಯವನ್ನು ನಿರ್ವಹಿಸಲು ಕಾರಣಕರ್ತರಾಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಇವರಿಗೆ ಅಲ್ಯೂಮಿನಿ ಅಸೋಸಿಯೇಷನ್ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ HL ಹರೀಶ್ ರವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ಈ ಒಂದು ಪ್ರಶಸ್ತಿ ಸನ್ಮಾನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ನಿರಂಜನ್ ಮೂರ್ತಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂಥ ಸರ್ ಅವರನ್ನು ಸ್ವಾಗತಿಸುತ್ತೇನೆ. ಮತ್ತು ಈ ಪ್ರಶಸ್ತಿಗಳ ಪುರಸ್ಕೃತರಾದಂಥ ಡಾಕ್ಟರ್ ಸುಧಾ ವಿ ಮಂಕಣಿ ಇವರ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇವರು ಡಾಕ್ಟರ್ R ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮತ್ತು ಒಂಬಾಳೆ ಸಂಹಿತ ಅರಣಿಕುಮಾರ್ ಕೃಷಿ ಮಾಧ್ಯಮಿತ್ರದ ಶ್ರೀ ಅಂಸಿ ಪ್ರಸನ್ನ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ SM ನಾರಾಯಣ ರೆಡ್ಡಿ ಕೃಷಿ ಪದವೀಧರ ರೈತ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ MT ರಮೇಶ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀ ಸಕಲವರ ರಾಮಯ್ಯ ರೆಡ್ಡಿ ರೈತ ಪ್ರಶಸ್ತಿ B ಶ್ರೀಕಾಂತ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಗಿರಿಯಪ್ಪ ಗೌಡ ಅತ್ಯುತ್ತಮ ರೈತ ಪ್ರಶಸ್ತಿ ಶ್ರೀ B ರಾಮಲಿಂಗಯ್ಯರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ಬ್ಯಾಂಕಿನ ಅತ್ಯುತ್ತಮ ಬ್ಯಾಂಕಿಂಗ್ ಕೃಷಿಕ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ಮಲ್ಲಿನಾಥ್ ಕೊಳ್ಳೂರ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ಈ ಅಲ್ಯೂಮಿನಿಯ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾದಂಥ ಶ್ರೀ JG ಕಾವೇರಪ್ಪ ಆಡಳಿತ ಮಂಡಳಿ ಸದಸ್ಯರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ಮುಖ್ಯ ತೆಂಗು ಅಭಿವೃದ್ಧಿಕಾರಿ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ B ಹನುಮಂತೇಗೌಡರವನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್ HL ಹರೀಶ್ ರಾಜೇಶ್ ನಿರ್ದೇಶಕರು KSRC ಕರ್ನಾಟಕ ಸರ್ಕಾರ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪ್ಲೀಸ್ ಬನ್ನಿ ಸರ್ ಮುಂದೆ. ಶ್ರೀ ಸತೀಶ್ BS ರವರು ಪೊಲೀಸ್ ಇನ್ಸ್ಪೆಕ್ಟರ್ ಪರಪ್ಪನಗರ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಕಾರ್ಯಕಾರಿ ಸಮಿತಿ ಸದಸ್ಯರು ಮೊದಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಈ ಮತ್ತೊಬ್ಬ ನನ್ನ ವಿದ್ಯಾರ್ಥಿನಿ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಭಾರತ ಸರ್ಕಾರ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ಈ ಅಲ್ಯೂಮಿನಿಯ ಹಳೆಯ ವಿದ್ಯಾರ್ಥಿಗಳು ಆದಂಥ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ. AB ಪಾಟೀಲ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ನೆಚ್ಚಿನ ಗುರುಗಳಾದಂಥ ಏನವ್ರು ಬಂದಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈ ಅಲ್ಯೂಮಿನಿ ಅಸೋಸಿಯೇಷನ್ ಬ್ಯಾಂಗ್ಳೂರು ಕೃಷಿ ವಿದ್ಯಾಲಯವು 1963ರಲ್ಲಿ ಸ್ಥಾಪಿತವಾಗಿ ರಾಜ್ಯದ ಕೃಷಿ ಸಮಗ್ರ ಅಭಿವೃದ್ಧಿಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಿರುವುದಲ್ಲದೆ ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ಕೃಷಿ ವಿಸ್ತರಣಾ ಚಟುವಟಿಕೆಗಳಲ್ಲಿ ವಿಶ್ವವಿದ್ಯಾಲಯವು ರಾಷ್ಟ್ರಮಟ್ಟದಲ್ಲಿ ಉನ್ನತ ಶ್ರೇಣಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಅಂಗವಾಗಿ ಕೃಷಿ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ 1983ರಲ್ಲಿ ಸ್ಥಾಪಿಸಲಾಗಿದೆ. ಪ್ರಾರಂಭದಲ್ಲಿ 25 ಮೂಲ ಸದಸ್ಯರ ಸಂಘವು ಇಂದು ಸುಮಾರು 20,000 ಸದಸ್ಯರನ್ನು ಹೊಂದಿರುತ್ತದೆ.
ಅಂದಿನಿಂದ ಇಂದಿನವರೆಗೂ ಸಂಘವು ಸದಸ್ಯರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೃಷಿ ಮತ್ತು ಸಂಬಂಧಿತ ಕಾರ್ಯಚಟುವಟಿಕೆಗಳನ್ನು ಏರ್ಪಡಿಸುತ್ತಾ ಬಂದಿರುತ್ತದೆ. ರಾಜ್ಯದ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಆಯೋಜಿಸಲಾಗುತ್ತಿದೆ. ಅಲ್ಯುಮಿನಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಉತ್ತರ ಕರ್ನಾಟಕದ, ದಕ್ಷಿಣ ಕರ್ನಾಟಕ, ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲಿ ಅತ್ಯುತ್ತಮ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಆದಾಯ ಪಡೆದು ಇತರ ರೈತರಿಗೆ ಮಾದರಿಯಾಗಿರುವ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರಶಸ್ತಿಯನ್ನು ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಆತ್ಮೀಯವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ KM ಹರಿಣಿಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ ಸರ್. ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಅತಿಥಿ ಗಣ್ಯರಾದ ಶ್ರೀಯುತ ಶಂಕರ್ ಬಿದಿರಿರವರನ್ನು ಹಾಗೂ ಶ್ರೀಯುತ NC ಮುನಿಯಪ್ಪರವರನ್ನು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಕೋರ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕೃಷಿ ವಿದ್ಯಾಲಯ ಬೆಂಗಳೂರು ಅಲ್ಯುಮಿನಿ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಯಾವ ಥರ ಬಂತು, ಏನೇನು ಚಟುವಟಿಕೆಗಳನ್ನ ಮಾಡ್ತಾಯಿದ್ದ ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಗೂ ಮಾಜಿ ನಮ್ಮ ಡೈರೆಕ್ಟರ್ ಜನರಲ್ ಪೊಲೀಸ್ ಹಾಗೂ IGP ಇದ್ದಂಥ ಕರ್ನಾಟಕದಲ್ಲೇ ಅತಿ ಕೇಪಬಲ್ ಪೊಲೀಸ್ ಆಫೀಸರ್ ಅಂತ ಪ್ರಖ್ಯಾಗಿರ್ತಕ್ಕಂಥ ಬಿದ್ರಿ ಸಾಹೇಬ್ರೆ, ಮತ್ತು ನಮಗೆ ಭಾಳ ಸಮೀಪ ಆಗಿರ್ತಕ್ಕಂಥ ಡಾಕ್ಟರ್ NC ಮುನಿಯಪ್ಪನವರು. ಯಾಕಂತಂದರೆ ಅವರು ನಮಗೆ ಅಗ್ರಿಕಲ್ಚರ್ ಸೆಕ್ರೆಟರಿ ಆಗಿದ್ದಾಗ ನಮ್ಮ ಎಲ್ಲ ಒಂದು ಏನು UGC ವೇತನಕ್ಕೆ ಸೈನ್ ಮಾಡಿ ಹೋದವರು. ಆಮೇಲೆ ನಮ್ಮ ಕೃಷಿ ವಿದ್ಯಾಲಯ ಎಲ್ಲ ಚಟುವಟಿಕೆಗಳಿಗೆ ಬಹಳಷ್ಟು ಅನುದಾನವನ್ನು ಕೊಟ್ಟು ಅದನ್ನು ನಮ್ಮ ಸೂಕ್ಷ್ಮತೆಯಿಂದ ನೋಡಿದ್ದಾರೆ ಡಾಕ್ಟರ್ NC ಮುನಿಯಪ್ಪನವರೇ. ಹಾಗೂ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ನ ಭಾಳ ಸಕ್ರಿಯವಾಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ನಮ್ಮ HL ಹರೀಶ್ರವರೇ, ಉಪಾಧ್ಯಕ್ಷರಾದ ವೆಂಕಟೇಶ್ವರನವರೇ, ಕಾರ್ಯದರ್ಶಿಯಾದ ರಣಿಕುಮಾರ್ ಅವರೇ, ಹಾಗೂ ಈ ದಿನ ನಾವೇನು ಪ್ರಶಸ್ತಿ ಕೊಡ್ತಾಯಿದ್ದೀವಿ ಆ ಪ್ರಶಸ್ತಿಗಳ ಭಾಜರಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ಅಭಿನಂದನೆಗಳನ್ನ ತಿಳಿಸಿ ಅವ್ರಿಗೂ ಸಹ ನಾನು ಅವರನ್ನು ಮೆನ್ಷನ್ ಮಾಡ್ತಾ, ಮತ್ತು ಈ ರೈತರು ಅವರ ಕುಟುಂಬ ಎಲ್ಲ ಬಂದಿದ್ದಾರೆ, ಮತ್ತು ಹಿರಿಯ ಸದಸ್ಯರು, ನಮ್ಮ ಅಲ್ಯುಮಿನಿ ಹಿರಿಯ ಸದಸ್ಯರು, ಅದರಲ್ಲೂ ನಮ್ಗೆ ಯಾಕಂದರೆ ಹಿರಿಯ ಸದಸ್ಯರು ಬಂದರೆ ಭಾಳ ಖುಷಿಯಾಗುತ್ತೆ. ನಮ್ಮ ಡಾಕ್ಟರ್ ವೀರಭದ್ರನವರು, ಡಾಕ್ಟರ್ KP ಪ್ರಭಾಕರ್ ಶೆಟ್ಟಿಯವರು, ಮತ್ತು ನಮ್ಮ ಡಾಕ್ಟರ್ ಗೋವಿಂದಯ್ಯನವರು, ಇದೇ ಥರ ನಮ್ಮ ಮಾಜಿ ನಮ್ಮ ವಿಶ್ವವಿದ್ಯಾಲಯ ಮಂಡಳಿಯ ಸದಸ್ಯರಾಗಂಥ ಅರವಿಂದ್ ಅವರು ಬಂದಿದ್ದಾರೆ. ಅವರು ಭಾಳ ಲೀಡಿಂಗ್ ಫ್ಲಾರಿಕಲ್ಚರಿಸ್ಟು. ಸೊ ಹಾಗೂ ವಿದ್ಯಾರ್ಥಿಗಳು ಮತ್ತು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಎಲ್ಲ ಸದಸ್ಯರನ್ನು ಮತ್ತೊಮ್ಮೆ ಮೆನ್ಷನ್ ಮಾಡ್ತಾ, ನಮ್ಮ ಆಗಲೇ ಹೇಳಿದ್ದಾರೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ 1983ರಲ್ಲಿ ಕೇವಲ 23 ಸದಸ್ಯರ ಮೂಲಕ ಸ್ಥಾಪಿತವಾಗಿ ಇವತ್ತು 20,000 ಸದಸ್ಯರಿರ್ತಕ್ಕಂಥ ಒಂದು ದೊಡ್ಡ ಬೃಹದಾಕಾರವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ 75 ಕೃಷಿ ವಿಶ್ವವಿದ್ಯಾಲಯ, ಫಾರ್ಮ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಅದರಲ್ಲೇ ಭಾಳ ಮುಂಚೂಣಿ ಇರ್ತಕ್ಕಂಥ, ಆಗಲೇ ನಮ್ಮ ಶಂಕರ್ ಬಿದಿ ಸಾಹೇಬ್ರು ಹೇಳಿದ್ರು, ರಾಜಸ್ಥಾನದಲ್ಲೆಲ್ಲ ಹೋಗಿದ್ದೋ
ಅಲ್ಲಿ ಎಂತೆಂಥ ಮಹಾರಾಜರ ಅವರು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ದೊಡ್ಡ ಸಂಸ್ಥೆಗಳಲ್ಲಿ ಈ ಥರ ಒಂದು ಫೆಸಿಲಿಟಿ ಇಲ್ಲ. ಇದೇ ನಾನು ಫಸ್ಟ್ ನೋಡ್ತಾ ಇರೋದು ಇಂಥ ಒಂದು ಬಿಲ್ಡಿಂಗ್ ಅಂತ ಆಗಲೇ ಮೆನ್ಷನ್ ಮಾಡಿದ್ರು. ಸೊ ಈ ರೀತಿ ಬೃಹದಾಕಾರ ಬೆಳೆದು ತನ್ನದೇ ಆದ ಡಾಕ್ಟರ್ JK ವೀರೇಶ್ವರರಿಂದ ಅವರು ಫೌಂಡರ್ ಪ್ರೆಸಿಡೆಂಟ್ ಭಾಳ ಒಂದು ಆಲ್ಮೋಸ್ಟ್ ಒಂದು ದಶಕದ ಮೇಲಷ್ಟು ಸಮಯ ಅವರು ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಬೆಳೆದು ಇವತ್ತು ನಾವು ಎಲ್ಲ ರೀತಿಯಲ್ಲೂ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಆ್ಯಡ್ ಆಗ್ತಾನೇ ಇದೆ. ವರ್ಷ ಪೂರ್ತಿ ಅದು ರೈತರಿಗೆ ಸಂಬಂಧಪಟ್ಟ ಪ್ರಶಸ್ತಿ ಆಗಿರ್ಬೋದು, ವಿದ್ಯಾರ್ಥಿಯವರಿಗೆ ಪ್ರತಿಭಾ ಪುರಸ್ಕಾರ, ನಮ್ಮ ಅಲುಮಿನಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ಮಾಡ್ತಾಯಿದ್ದೇವೆ. ಮತ್ತು ಈ ನಮ್ಮ ಕಾಲೇಜುಗಳಲ್ಲಿ ಓದ್ತಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಸ್ಕೂಲಲ್ಲಿ, ನಮ್ಮ US ಕ್ಯಾಂಪಸ್ ಸ್ಕೂಲಲ್ಲಿ ಅವ್ರಿಗೂ ಸಹ ವಿದ್ಯಾರ್ಥಿ ಕೊಡ್ತಾ ಇದ್ದೀವಿ. ಇದೇ ರೀತಿ ಆಮೇಲೆ ರೈತರಿಗೆ ಸಂಬಂಧಪಟ್ಟ ಎಲ್ಲ ಥರ ಒಂದು ಚಟುವಟಿಕೆಗಳನ್ನು ವರ್ಷ ಪೂರ್ತಿ ಮಾಡ್ತಾಯಿದ್ದೀವಿ. ಮೊನ್ನೆ ತಾನೇ ಮಾವಿನ ಹಣ್ಣಿನಲ್ಲಿ ಮಾವಿನ ಮೇಳ ಮಾಡಿದ್ದು. ಇದರಲ್ಲಿ ಮಾವಿನ ಮೇಳ ಮಾಡಿ ಸಾಕಷ್ಟು ರೈತರಿಗೆ ಮತ್ತು ಗ್ರಾಹಕರಿಗೆ ಅನ್ಕೊಂತಕ್ಕಂಥ ಕಾರ್ಯಕ್ರಮ ಮಾಡಿದ್ದು. ಸೊ ಇದೇ ರೀತಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಒಂದು ಏನಪ್ಪ ಅಂತಂದರೆ ಈ ಒಂದು ರಾಜ್ಯ ಮಟ್ಟದ ಈ ಕೃಷಿ ಪ್ರಶಸ್ತಿ. ಸೊ ಇದರಲ್ಲಿ 7 ಪ್ರಶಸ್ತಿಗಳಿವೆ. ಅದು ನಮ್ಮ ಡಾಕ್ಟರ್ ದ್ವಾರಕಿನಾಥ್ ಅವರು ಬಹಳ ಪ್ರಖ್ಯಾತ ವೈಸ್ ಚಾನ್ಸಲರು, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದರು. ಸೊ ಅವರ ಒಂದು ನೆನಪಿನಲ್ಲಿ ಅತ್ಯುತ್ತಮ ವಿಸ್ತರಣಾ ಕಾರ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಇತ್ತೀಚೆಗಷ್ಟೇ ಲಾಸ್ಟ್ ಇಯರ್ ಒಂದು ಸಾರಿ ಕೊಟ್ಟಿದೆ, 2ನೇ ಸಾರಿ ಈ ಕೃಷಿ ಮಾಧ್ಯಮ. ಯಾಕಂದರೆ ಇವತ್ತಿನ ದಿನದಲ್ಲಿ ಮಾಧ್ಯಮ ಅಂತಕ್ಕಂಥದ್ದು ಭಾಳ ಮುಖ್ಯ. ಮಾಧ್ಯಮದಲ್ಲಿ ಕೃಷಿ ಮಾಧ್ಯಮದಲ್ಲಿ ಚೆನ್ನಾಗಿ ಸೇವೆ செய்ದಂಥವರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕೃಷಿ ಪದವೀಧರರು, ಯಾಕಂದರೆ ಯಾರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಆಗಿ ಜಾಬಿಗೆ ಸೇರ್ದೇ ತಮ್ಮದೇ ಆದಕ್ಕಂಥ ಒಂದು ರೈತ ವೃತ್ತಿಯನ್ನು ತಗೊಂಡು ಅದರಲ್ಲಿ ಮಾಡ್ತಾ ಕೃಷಿ ಪದವೀಧರ ರೈತ ಪ್ರಶಸ್ತಿ, ಮತ್ತು ಕೃಷಿ ಉದ್ಯಮ ಪ್ರಶಸ್ತಿ ಅಂದರೆ ಅಗ್ರಿಪ್ರೆನರ್. ಈಗ ಅಂದರೆ ಕೃಷಿಯನ್ನು ಉದ್ಯಮವಾಗಿ ಅದು ಸೀಡ್ ಇಂಡಸ್ಟ್ರಿ ಆಗ್ಬೋದು ಅಥವಾ ಯಾವುದೇ ಥರ ಅಗ್ರಿಕಲ್ಚರ್ ರಿಲೇಟೆಡ್ ಇಂಡಸ್ಟ್ರಿನ ಮಾಡ್ತಕ್ಕಂಥದ್ದು. ಸೊ ಮತ್ತು ಉತ್ತಮ ರೈತ ಪ್ರಶಸ್ತಿ ಈ ರೀತಿ. ಮತ್ತು ಕರ್ನಾಟಕ ಬ್ಯಾಂಕ್ ವತಿಯಿಂದ ಗುಡ್ ಬ್ಯಾಂಕಿಂಗ್ ಫಾರ್ಮರ್, ಈ ಬ್ಯಾಂಕಲ್ಲಿ ಲೋನ್ ತಗೊಂಡು ಯಾವ ಥರ ರೈತನಾಗಿ ಒಳ್ಳೆ ಇದರಲ್ಲಿ ಅವ್ರನ್ನೂ ಸಹ ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಮ್ಮ ಈ ಒಂದು ವಿಶ್ವವಿದ್ಯಾಲಯದ ಅಲುಮಿನಿ ಸದಸ್ಯರು ಇತರ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಸ್ಥಾನವನ್ನು, ಅದು ಡೈರೆಕ್ಟರ್ ಆಗಿರ್ಬೋದು ಅಥವಾ ನಮ್ಮ ಈ ಪೊಲೀಸ್ ಇದರಲ್ಲಿ ಇತ್ತೀಚೆಗಂತೆ ಸತೀಶ್ ಅವರಿಗೆ ಪ್ರೆಸಿಡೆಂಟ್ ಮೆಡಲ್ ಬಂತು. ಯಾಕಂದರೆ ಅವರು ನಮ್ಮ ಅಲುಮಿನಿ ಸದಸ್ಯರು. ಮತ್ತು ಈ ಕೆಲವು ಇಲಾಖೆಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸ್ತಕ್ಕಂಥ. ಆದಮೇಲೆ ನಮ್ಮ ವಿಶ್ವವಿದ್ಯಾಲಯ ಮಂಡಳಿ ಆಡಳಿತ ಸದಸ್ಯರಾಗಿ ನಾಮಕರಣ ಆಗ್ತದೆ ಡಾಕ್ಟರ್ ಶ್ರೀ ಕಾವೇರಪ್ಪನವರಿದ್ದಾರೆ. ಸೊ ಈ ರೀತಿ ನಮ್ಮ ಅಲುಮಿನಿಗಳು ಯಾರೇ ಆಗಲಿ, ಅವರು IAS ಮಾಡಲಿ, IPS ಮಾಡಲಿ ಅಥವಾ ಇನ್ಯಾವುದೇ ನಮ್ಮ ಸರ್ಕಾರದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅದು ಭಾರತ ಸರ್ಕಾರ ಆಗ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗ್ಬೋದು, ಉನ್ನತ ಸ್ಥಾನಕ್ಕೆ ಹೋದಾಗ ಇಂಥ ಒಂದು ಸಂದರ್ಭಗಳಲ್ಲಿ ಅವರಿಗೆ ಮಾಡ್ತಕ್ಕಂಥದ್ದು ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿಸಿ ಮಾಡ್ತಾಯಿದ್ವಿ. ಇದು ಭಾಳ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ಈ ಪ್ರಶಸ್ತಿಗಳನ್ನು ನಡೆಸ್ಕೊಡೋದಕ್ಕೆ ನಾವು ಮುಂದುವರಿತಾ ಇದ್ದೇವೆ. ಈ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಗೆ ಇವರು ಪಾತ್ರರಾಗಿದ್ದಾರೆ. ಶ್ರೀಯುತರ ಕಿರಿ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ K. ಜಗದೀಶ್ವರ್ ಅವರು. ಸರ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ದಿ ಡಿಗ್ನಿಟರೀಸ್ ಆನ್ ದಿ ಡಯಾಸ್, ಇನ್ವೈಟೀಸ್, ಅವಾರ್ಡ್ ವಿನ್ನರ್ಸ್ ಆ್ಯಂಡ್ ಸೀನಿಯರ್ ಅಲ್ಯೂಮಿನಿ ಮೆಂಬರ್ಸ್, ಪಾರ್ಟಿಸಿಪೆಂಟ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ Dr. Sudha V. Mankani, the present recipient of prestigious Dr. Dwarkinath Best Extension Worker Award for the year 2025 to 26. Dr. Sudha V. Mankani presently working as senior scientist and head KH Patil KVK Hulukoti Gadag district as an NGO KVK of Karnataka. She has born in the year 1970, March 23. She has completed her basic degree, undergraduate and postgraduate degree in the Department of Rural Home Science at University of Agricultural Sciences, Dharwad during 1990 to 1993. Further, she did her PhD from Mysore University during the year 2013 on human development. In addition to this degree, she is also having certain diplomas, so many on agriculture journalism, various courses. And her service details after the contributions now it is going to be presented. She has joined the KVK as a training assistant during the year 1993, promoted as a subject matter specialist home science during the year 1995.
and also selected as head of the KVK during the year 1923 and continuing till date. Her major contributions: she has organized various training programs, outreach extension activities, organized skill demonstrations, hands-on training, startup programs in various fields in the crop production, dryland horticulture, animal husbandry, and also made a tremendous impact around the KVK jurisdiction. The impact has resulted in food security and income generation activities amongst the small and marginal farmers of Hulkoti and Gadag districts, which has drawn the attention of the government and general public. And she has organized various programs on women empowerment. She has established women self-help groups, started community groups and women empowerment activities, which has also resulted in massive awareness on microfinance, which has resulted in sustainability and self-reliancy in KVK jurisdiction of Hulkoti and Gadag district. She has also drawn various activities. She has involved in the educational activities and published various journals, the books, and also popular articles on agriculture. She has organized symposiums, training programs, and participated in several of the national programs. And her what's called innovative initiatives, she has started a very modest indigenous, that means indigenous cafe cousin in millets, which is really attracting the farmers in Hulkoti. She is organizing Raita Sante programs regularly at KVK jurisdiction, weekly bazaars, and also she is also involved in organizing the Rave programs, organized the organic sale units, value addition programs, agriculture processing units, and many of the innovative extension programs. Looking at her contribution, she has applied for a biodata for this award. The US Alumni Association is very, very happily has awarded the best, the Dr. Dwarkinath Award, Best Extension Work Award, looking at her contribution. We are very happy, and I really wish her to continue the same spirit during her the ensuing service. Thank you very much. ಶ್ರೀಯುತರ ಬಾರ್ಕಿನಾಥ್ ಕೃಷಿ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಡಾಕ್ಟರ್ ಸುಧಾ ವಿ ಮಂಕಣ್ಣೀರವರಿಗೆ, ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ಶ್ರೀಯುತ ಶಂಕರ್ ಬಿದರಿ ಸರ್ ಅವರನ್ನು ಎಲ್ಲರ ಪರವಾಗಿ ಕೋರ್ಕೊಳ್ಕೊಳ್ತಾ ಇದ್ವಿ. ಡಾಕ್ಟರ್ ಸುಧಾ ವಿ ಮಂಕಣ್ಣೀರವರು ಡಾಕ್ಟರ್ ಆರ್ ದ್ವಾರ್ಕಿನಾಥ್ ಕೃಷಿ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನು 2024-25ನೇ ಸಾಲಿನಲ್ಲಿ ಪಡೆದಿದ್ದಾರೆ. ಶ್ರೀಯುತರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಹೊಂಬಾಳೆ ಸಂಹಿತ ಗಣ್ಯರೇ, ಆತ್ಮೀಯ ಸ್ನೇಹಿತರೆ ಮತ್ತು ಗೌರವಾನ್ವಿತ ಸದಸ್ಯರುಗಳೇ, ನನಗೆ ಶ್ರೀ ಹೊಂಬಾಳೆ ಸಂಹಿತ ಅರಣಿಕುಮಾರ್ ಕೃಷಿ ಮಾಧ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂಥ ಮತ್ತು ಆತ್ಮೀಯ ಸ್ನೇಹಿತರಾಗಿರುವಂಥ ಶ್ರೀ ಶಿವಕುಮಾರ್ ಅವರ ಕಿರುಪರಿಚಯ ಮಾಡೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಶ್ರೀ ಪ್ರಸನ್ನ ಕುಮಾರ್ ಅವರು ಕಳೆದ 4 ದಶಕಗಳಿಂದ ಮೈಸೂರಿನ ಪತ್ರಿಕೋದ್ಯಮದಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದುವರೆಗೆ ಇವರು ಅನ್ನದಾತರ ಆತ್ಮಕಥೆ, ಬಿತ್ತಿ ಬೆಳೆದು ಬೇಕಾದವರು, ಅನ್ನದಾತರ ಮತ್ತಷ್ಟು ಕಥೆಗಳು, ತಂಬಾಕು ಬಿಟ್ಟಾಕಿ ಹೆಬ್ಬೇವು ಬೆಳೆದೆವು ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸದ್ಯದಲ್ಲಿಯೇ ಅವರ ಉಳುವ ಯೋಗಿಯ ನೋಡಲ್ಲಿ ಎಂಬ ಕೃತಿ ಪ್ರಕಟವಾಗಲಿದೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಯನ ಮಂಡಳಿಯ ಸದಸ್ಯರಾಗಿ, ಕರ್ನಾಟಕ ರಾಜ್ಯ ಮುಕ್ತ ವಿವಿ ಪತ್ರಿಕೋದ್ಯಮ ಹಾಗೂ ಸಮೂಹ ಮಾಧ್ಯಮ ಅಧ್ಯಯನ ಮಂಡಳಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಮಂಡಳಿ,
JSS ಮಹಾವಿದ್ಯಾಪೀಠದ JSS ವಾರ್ತಾಪತ್ರ ಸಂಪಾದಕೀಯ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಇವರಿಗೆ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ, ರೈತ ಮಿತ್ರ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, DVG ಪ್ರಶಸ್ತಿ, ಹೀಗೆ ಒಟ್ಟು 72 ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿರ್ತಾರೆ. 26 ಕೃತಿಗಳನ್ನ ಪ್ರಕಟಿಸಿರ್ತಾರೆ. 100ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿರ್ತಾರೆ. ಇವರಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಒಂಬಾಳೆ ಸಂಹಿತ ಅರಣ್ಯಕುಮಾರ್ ಕೃಷಿ ಮಾಧ್ಯಮ ಪ್ರಶಸ್ತಿ ನೀಡಲು ಸನ್ಮಾನಿಸೋದಕ್ಕೆ ಹರ್ಷವೆನಿಸುತ್ತೆ. 2024-25ನೇ ಸಾಲಿನ ಹೊಂಬಾಳೆ ಸಂಹಿತ ಹರಿಣಿಕುಮಾರ್ ಕೃಷಿ ಮಾಧ್ಯಮ ಮಿತ್ರ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪಡೆಯುತ್ತಿರುವವರು ಶ್ರೀಯುತ ಅಂಶಿ ಪ್ರಸನ್ನಕುಮಾರ್ ಅವರು. ಶ್ರೀಯುತರನ್ನು ಗೌರವಿಸಬೇಕಾಗಿ ಬಿದಿರಿ ಸರ್ ಅವರನ್ನು ಕೋರ್ತಾ ಇದ್ದೇನೆ. ಹೊಂಬಾಳೆ ಸಂಹಿತ ಹರಿಣಿಕುಮಾರ್ ಕೃಷಿ ಮಾಧ್ಯಮ ಮಿತ್ರ ಪ್ರಶಸ್ತಿ ಶ್ರೀಯುತ ಅಂಶಿ ಪ್ರಸನ್ನಕುಮಾರ್ ಅವರಿಗೆ. ಶ್ರೀಯುತರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ದಯಮಾಡಿ ಎಲ್ಲರೂ ಜೋರಾಗಿ ಕರತಾಡನ ಮಾಡುವ ಮೂಲಕ ಶ್ರೀಯುತರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೃಷಿ ಪದವೀಧರ ಅಗ್ರಿ ಗ್ರ್ಯಾಜುಯೇಟ್ ಇದಕ್ಕೆ ಇವತ್ತು ನಮ್ಮ ಹಾನಗಲ್ ಮೊಳಕಾಲ್ಮೂರಿನ ಕೃಷಿ ಪದವೀಧರರಾದ MT ರಮೇಶ್ ಅವರಿಗೆ ಕೃಷಿ ಪ್ರಶಸ್ತಿ ಕೊಡಲು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅವರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ಹೇಳೋಣ. ಅವರು ರಮೇಶ್ MT BSc ಅಗ್ರಿ, ವನಸಿರಿ ಫಾರಂ, ಹಾನಗಲ್, ಮೊಳಕಾಲ್ಮೂರು, ಚಿತ್ರದುರ್ಗ. ತಂದೆ ದಿವಂಗತ MT MS ತಿಪ್ಪೇಸ್ವಾಮಿ MA B.Ed ಆಗಿ ಸರ್ಕಾರಿ ಇದರಲ್ಲಿ ಬಳ್ಳಾರಿನಲ್ಲಿ ಉಪನ್ಯಾಸಕರಾಗಿದ್ದರು. ತಾಯಿ ದಿವಂಗತ ಶ್ರೀಮತಿ ಸಾವಿತ್ರಿ. ವಿದ್ಯಾಭ್ಯಾಸ BSc ಅಗ್ರಿ GKVK 9109. ಯಾಕೆಂದರೆ ನಮ್ಮಲ್ಲಿ ID ನಂಬರ್ ಹೇಳಿದರೆ ಖುಷಿ ಆಗುತ್ತೆ. ನಾನು ನನ್ನ ಕಾರ್ಗೆ ನನ್ನ ID ನಂಬರ್ ಹಾಕ್ಸಿದ್ದೆ 7031 ಅಂತ. ಅವರು 89-93 ಏನೋ ವಿದ್ಯಾರ್ಥಿ. 3.74 ಔಟ್ ಆಫ್ 4 CGP ತೊಗೊಂಡು ಸ್ವಂತ ವ್ಯವಸಾಯ ಮಾಡಲಿಕ್ಕೆ ಅವರ ಊರ ಕಡೆ ಹೊರಟು ಅವಳು 40 ವರ್ಷದ ಪ್ರಯಾಣ ಬೆಳೆಸಿದ್ದಾರೆ. ಅವರ ಕಸುಬು ಮುಖ್ಯವಾಗಿ ತೋಟಗಾರಿಕೆ. ತೆಂಗು 300 ಸಸಿಗಳು 5ರಿಂದ 25 ವರ್ಷದಿದ್ದಾವೆ. ಆಮೇಲೆ 380 ಸಸಿ ಹೊಸದನ್ನು ಹಾಕಿದ್ದಾರೆ. ಅಂದರೆ ರೇಟ್ ಬಂದ ಮೇಲೆ ಹಾಕಿಲ್ಲ, ಮುಂಚೆನೇ ಹಾಕಿದ್ದಾರೆ. ಸೊ ದಾಳಿಂಬೆ ಭಗವಾ ವೆರೈಟಿ. ಅವರು ಕೇವಲ 5900 ಗಿಡ 14 ಎಕರೆನಲ್ಲಿ ಮಾತ್ರ ಹಾಕಿದ್ದಾರೆ. ಯಾಕೆ ನಾನು ಯಾವಾಗಲೂ ತಮಾಷೆ ಮಾಡ್ತೀನಿ, ದಾಳಿಂಬ್ರೆ ಮಾಡೋದಾದರೆ ದಾಳಿಂಬ್ರೆ ಗಿಡದ ಮೇಲೆ ಕುಂತಿರಬೇಕು, ಕೆಳಗಿಳಿದ್ರಿಲ್ಲ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅಂಥದ್ದನ್ನು 5900 ಗಿಡ 14 ಎಕರೆನಲ್ಲಿ ಹಾಕಿದ್ದಾರೆ. ಹುಣಸೆ ಲೋಕಲ್ಲು ಮತ್ತು ಕಸಿ ತಳಿ 80, ಮರಜದಾಚಿ ಇತರೆ ಮರಜದಾಚಿ, ಬೇವು 200, ಮಹಾಗನಿ 600, ಹೆಬ್ಬೇವು 400 ಮತ್ತು ಸುಬಾಬಲ್ ಕೂಡ 200 ಹಾಕಿದ್ದಾರೆ. ಭಾಳ ಜನ ಸುಬಾಬಲ್ ಅಂದರೆ ಮೂಗು ಮುರಿತಾರೆ, ಆದರೆ ಅವರು ಸುಬಾಬಲ್ 200 ಮರ ಹಾಕಿ ಅದನ್ನು ಬಾಬುಲ್ ನಾಟ್ ಕೂ ಬಾಬುಲ್ ಅಂತ ಇದು ಮಾಡಿಸಿದ್ದಾರೆ. ಆಮೇಲೆ ವಂದನಾ ಕಮರ್ಷಿಯಲ್ ಪೌಲ್ಟ್ರಿ ಫಾರಮ್ ಅಂದರೆ ಮೊಟ್ಟೆ ಕೊಡುವಂಥ ಕೋಳಿಗಳನ್ನು ಸಾಕಿದ್ದಾರೆ. ನೀವೆಲ್ಲ ಎಷ್ಟು ಜನ 5-10 ಕೋಳಿ ಸಾಕಿದ್ರೆ ಎಷ್ಟು ಒದ್ದಾಡ್ತೀರಿ. ಇವರು ಕೇವಲ 1 ಲಕ್ಷ ಕೋಳಿ ಸಾಕಿದ್ದಾರೆ. 1,02,000 ಕೋಳಿ ಸಾಕಿ ಪ್ರತಿದಿನ 82ರಿಂದ 85,000 ಮೊಟ್ಟೆ, ಅಂದರೆ ಸುಮಾರು 85% ಲೆವೆಲ್ ಪ್ರೊಡಕ್ಷನಲ್ಲಿ ದಿನ ಮೊಟ್ಟೆ ತೆಗಿತಾ ಇದ್ದಾರೆ. ಅಂದರೆ ಅದು ಎಷ್ಟು ಮೇವು ತಿನ್ನಬೇಕು ಅಂದರೆ ಒಂದೇ ಒಂದು ಸಣ್ಣ ಉದಾಹರಣೆ, ಅದು 10 ಟನ್ ಮೇವು ಕೊಡಬೇಕು. 100 ಗ್ರಾಮ್ನಂತೆ 10 ಗ್ರಾಮ್ ಬಿಟ್ಬಿಡಿ, 10ರಿಂದ 10 ಟನ್ ಅಂದರೆ 1 ಲಾರಿ ಮೇವನ್ನು ಪ್ರತಿದಿನ ಕೋಳಿಗಳಿಗೆ ಕೊಡಬೇಕು. ಸೊ ನಾನು ಹೇಳ್ತಾ ಇರ್ತೀನಿ, ನಾನು ಪೋಲ್ಟ್ರಿ ಇರೋದ್ರಿಂದ ನೀವು ಕೋಳಿ ಸಾಕಿಬಿಟ್ರೆ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಸಾಕ್ಬೋದು ಅಂತ. ಸೊ ಇದು ನಮ್ಮ ತುಂಬ ಹೆಮ್ಮೆಯ ವಿಷಯ. ಆಮೇಲೆ 1 ಲಕ್ಷ ಕೋಳಿ ನೀವು ಹೋಗಿ ನೋಡಿದ್ರೆ ಅದರಲ್ಲಿ ಅವರು 22 ಜನ ಕೋಳಿ ನೋಡ್ಕೊಳ್ಳಿಕ್ಕೆ ನೌಕರರಿದ್ದಾರೆ. ಅಂದರೆ ಇವರು 22 ಜನ ಕೋಳಿ ಕಸುಬಿನಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಅನ್ನದಾತ. ಅದಲ್ಲದೆ 30 ಜನ ಇವ್ರ ತೋಟದಲ್ಲಿ ಕೆಲಸ ಮಾಡ್ತಾರೆ. ದಿನ 50-55 ಜನ ಡೈರೆಕ್ಟಾಗಿ ಕೆಲಸ ಮಾಡೋದು, ಇಂಡೈರೆಕ್ಟಾಗಿ ಮಾಡೋರು ಭಾಳ ಬಂದಿದ್ದಾರೆ. ಆಮೇಲೆ ಇದು ಕೋಳಿ ಸಾಕಿದ್ರೆ, ಹಸು ಸಾಕಿದ್ರೆ, ಯಾವುದೇ ಜೀವ ಇರೋಂಥ ಸಾಕಿದ್ರೆ ನಮಗೆ
ಅಟೆನ್ಷನ್ನು ಪ್ಲಸ್ ಟೆನ್ಷನ್ನು 24/7 ಆ್ಯಂಡ್ 365 ಡೇಸ್, ದಿನದ 365 ದಿವಸ ಯಾವ ಥರ ರಜಾ ಹಾಕಿದ್ದೀರಾ ಸರ್? ಕೋಳಿ ಫಾರ್ಮಿಗೆ ಬೀಗ ಹಾಕಿದ್ದೀರಾ ಸರ್? ಇದು ಅವರ ವೈವಿಧ್ಯತೆ. ಅನ್ನದಾತ ಸುಮಾರು 50 ಜನಕ್ಕೆ ಇದು ಕೊಟ್ಟಿದ್ದಾರೆ. ಮತ್ತು ವ್ಯಾಪಾರ ಕೂಡ ಮಾಡ್ತಾರೆ. ಅಂದರೆ ಕೋಳಿ ಮೊಟ್ಟೆ, ಗೊಬ್ಬರ. ಈ ಗೊಬ್ಬರದಲ್ಲಿ ಎಷ್ಟು ವ್ಯಾಪಾರ ಆಗಿದೆ ಅಂದರೆ ನಮ್ಮಲ್ಲಿ ಈಗ ತೆಂಗಿನ ತೋಟಗಳಿಗೆ 250 ರೂಪಾಯಿ ಒಂದು ಚೀಲದಲ್ಲಿ ತುಂಬ್ಕೊಂಬಂದು ಗೊಬ್ಬರದಲ್ಲಿ ಮಾತಾಡ್ತಾರೆ. ಇನ್ನೊಂದು ಸ್ವಲ್ಪ ಒಟ್ಟಾರೆ ಈ ಭೂಮಿಯ 42 ಎಕರೆನ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡು ಅವರು ಭಾಳ ಮುಂದೆ ಬಂದಿದ್ದಾರೆ. ಮತ್ತು ಅವರ ಅವಾರ್ಡ್ಗಳು, ಪ್ರಶಸ್ತಿ ಬೆಸ್ಟ್ ಹಾರ್ಟಿಕಲ್ಚರ್ ಅವಾರ್ಡು ಚಿತ್ರದುರ್ಗ 2011-12, ಆಮೇಲೆ ಮೆಂಬರ್ಶಿಪ್ ಪೋಲ್ಟ್ರಿ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ಪೊಮಗ್ರನೇಟ್ ಗ್ರೋಯರ್ಸ್ ಕೋಆಪರೇಟಿವ್ ಸೊಸೈಟಿ, ಆಮೇಲೆ ಪರಮಹಂಸ ಟ್ರಸ್ಟ್, ಲಯನ್ಸ್ ಕ್ಲಬ್, ಆಮೇಲೆ ಬ್ಯಾಂಕರ್, ಆ್ಯಸ್ ಅ ಬ್ಯಾಂಕರ್ ಕೋಆಪರೇಟಿವ್ ಬ್ಯಾಂಕ್ ಸೋಮನಾಥ್ ಕೋಆಪರೇಟಿವ್ ಬ್ಯಾಂಕ್ ಕೂಡ ಇದಾಗಿದೆ. ಇದಲ್ಲದೆ ಬಿಹೈಂಡ್ ದಿಸ್ ಪ್ರತಿಯೊಬ್ಬ ಸಕ್ಸಸ್ಫುಲ್ ಮ್ಯಾನಿಂದ ಒಬ್ಬರು ಲೇಡಿ ಮಹಿಳೆ ಇರ್ತಾರೆ. ಅದು ನಮ್ಮಲ್ಲಿ ಅಲ್ಲಿ ಫೋಟೋ ಹಿಡಿತಾ ಇದ್ದಾರೆ ನೋಡಿ, 2ನೇವರು ಮೇಡಮ್. ಸ್ವಲ್ಪ ಹಿಂಗೆ ಅನ್ನಿ. ಅವರು ಶ್ರೀಮತಿ ಲತಾ ರಮೇಶ್ ಅವರು. ಆಮೇಲೆ ಅವರು ಮಗ ದರ್ಶನ್ ಅನ್ನೋರು ಗ್ರ್ಯಾಜುಯೇಟ್ ಮಾಡಿ ಅವರೀಗ ಪೋಲ್ಟ್ರಿ ಫಾರಮ್ ಕಂಪ್ನಿ ಅಂತಲೇ ಹೇಳಬೇಕು ಅದನ್ನು, ಅದರಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ಮತ್ತು 2ನೇವಳು ಮಗಳು, ಅವಳು ಆಯಮ್ಮ ಇದು ಸ್ನೇಹ ಅಂತ ಫೈನಲ್ ಇಯರ್ ಹಾರ್ಟಿಕಲ್ಚರ್ ಓದಿಸೋದಂದರೆ ನಿಮ್ಮ ಲೈನ್ಗೇ ನೀವು ಅವ್ರನ್ನ ತೊಗೊಂಡು ಹೋಗ್ತಾ ಇದ್ದೀರಿ. ಭಾಳ ಖುಷಿಯಾದ ವಿಷಯ. ಸೊ ಇಷ್ಟು ಹೇಳಿ ಅವರನ್ನು ನಾವು ಜಾಸ್ತಿ ಇದಲ್ದಲ್ಲೇ ಅವರಿಗೆ ಇವತ್ತು ಸನ್ಮಾನ ಮಾಡೋಕ್ಕೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಆಮೇಲೆ ಹೋಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಯುತ MT ರಮೇಶ್ ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ BL ಚಿದಾನಂದಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಬಾರಿಯ ಶ್ರೀ MS ನಾರಾಯಣ ರೆಡ್ಡಿ ಕೃಷಿ ಪದವೀಧರ ರೈತ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಪಡೆಯುತ್ತಿರುವವರು ಶ್ರೀಯುತ MT ರಮೇಶ್ ರವರು. ಸೊ ಕೃಷಿ ಪದವಿಯನ್ನು ಪಡೆದವರು ಹಲವಾರು ಜನ ಇದ್ದಾರೆ, ಆದರೆ ಕೃಷಿಯನ್ನು ಕಾಯಕವನ್ನಾಗಿಸ್ಕೊಂಡವರು ಅತಿ ವಿರಳ ಅಂತ ಹೇಳಬೇಕು. ಸೊ ಹಾಗಾಗಿ ಮತ್ತಷ್ಟು ಕೃಷಿ ಪದವೀಧರರಿಗೆ ಸರ್ ಸ್ಫೂರ್ತಿಯಾಗಲಿ ಅಂತ ಹೇಳಿ ಆಶಿಸ್ತಾ ಇದ್ದೇವೆ. ಶ್ರೀಯುತ MT ರಮೇಶ್ ರವರು. ಉಪಸ್ಥಿತ ಗಣ್ಯರೇ ಹಾಗೆಲ್ಲ ಬಂಧುಗಳೇ, ಶ್ರೀ ಶಂಕರ್ ಮಹಾದೇವ್ ಬಿದ್ರಿ ಬಹುಶಃ ಎಲ್ಲರಿಗೂ ಸಹ ಒಂದು ಚಿರಪರಿಚಿತ ವ್ಯಕ್ತಿತ್ವ ಮತ್ತು ಭಾಳ ವಿಶೇಷ ವ್ಯಕ್ತಿತ್ವ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇವರು ಯಾವಾಗಪ್ಪ ಅಂತಂದರೆ ಭಾಳ ಪ್ರಖ್ಯಾತದ್ದು ನಿಮಗೆಲ್ಲ ಗೊತ್ತೇ ಇದೆ. 1990ನೇ ದಶಕದಲ್ಲಿ ವೀರಪ್ಪನ್ ಅಟ್ಟಹಾಸ, ದಂತಚೋರ, ಕಾಡು ಕಳ್ಳ ಏನೇನು ಆಯಿತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದಕ್ಕೋಸ್ಕರ ಸರ್ಕಾರ ಏನೆಲ್ಲ ಪ್ರಯತ್ನ ಪಡ್ತಂದು ಗೊತ್ತಿದೆ. ಉಪಟಳ ಜಾಸ್ತಿ, ಯಾಕೆ ನಾನು ಅದೇ ಜಿಲ್ಲೆಯವರಾದ್ರಿಂದ ಅವರೆಲ್ಲ ಒಂದು ಚಟುವಟಿಕೆಗಳನ್ನು ವೀರಪ್ಪನ್ ಏನು ಮಾಡಿದೆ ಎಲ್ಲ ಪ್ರತಿಯೊಂದು ಸಹ ಪಿನ್ ಟು ಪಿನ್ ಡೀಟೇಲ್ಸ್ ನನಗೂ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈ ಒಂದು ವೀರಪ್ಪಂದು ಏನಾಯಿತು, ಇದರಲ್ಲಿ ಇವಾಗ ಸಾಕಷ್ಟು ಮಾಧ್ಯಮಗಳು, ಸಾಕಷ್ಟು ಪುಸ್ತಕಗಳು, ಸಾಕಷ್ಟು ಫಿಲಮ್ಸ್ಗಳು ಸಾಕಷ್ಟು ಬಂದು ಆ ವೀರಪ್ಪನ ವಿಷಯವನ್ನು ಅವರು ಲಾಭದಾಯಕವಾಗಿ ಮಾಡ್ಕೊಂಡಿದ್ದಾರೆ. ಕೆಲವರು ಅದನ್ನೇ ತಾನು ಒಂದು ಬಂಡವಾಳ ಮಾಡ್ಕೊಂಡು ಮಾಡಿದ್ರು. ಆದರೆ ಈ ಎಲ್ಲದರ ಹಿಂದೆ ಆ ವೀರಪ್ಪನ ಒಂದು ಅಟ್ಟಹಾಸವನ್ನು ಮಾಡಬೇಕು ಅಂತ ಮಾಡಿದಾಗ ಆ ಗ್ಯಾಂಗ್ ಇದ್ದದ್ದು 200 ಸದಸ್ಯರಿದ್ದರು ವೀರಪ್ಪನ ಗ್ಯಾಂಗ್ ಅಂತಂದರೆ. ಆವಾಗ ಮೊದಲೆಲ್ಲ ಸಣ್ಣದಾಗಿ ಅಂಟಿಂಗ್ ಶುರುವಾಯಿತು, ಪೋಚಿಂಗ್, ನಂತರ ಸ್ಯಾಂಡಲ್, ಶ್ರೀಗಂಧ, ಮತ್ತೆ ಶುರುವಾಯಿತು ಕಿಡ್ನ್ಯಾಪಿಂಗ್, ಮ್ಯಾನ್ ಕಿಡ್ನ್ಯಾಪಿಂಗ್. ಸೊ ಇದೆಲ್ಲ ಶುರುವಾದಾಗ ಬಹಳಷ್ಟು ಉಪಟಳ ಶುರುವಾಗ್ಬಿಡ್ತು. ಸಾಕಷ್ಟು ಅರಣ್ಯಾಧಿಕಾರಿಗಳು, ಪೊಲೀಸ್ ಆಫೀಸರ್ಗಳನ್ನು ಸಹ ಅದರಲ್ಲಿ ಹತ್ಯೆಯಾದರು. ಅಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಶಂಕರ್ ಬಿದ್ರಿ ಅವರನ್ನು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಚೀಫ್ ಆಗಿ ಮಾಡಿದಾಗ ಅವರು ತೆಗೆದುಕೊಂಡ ನಿರ್ಧಾರಗಳು ಭಾಳ ದಿಟ್ಟತನದ. 200 ಮಂದಿದ್ದ ಗ್ಯಾಂಗನ್ನು ಕೇವಲ 5ಕ್ಕೆ ಬಂದಾಗ ಅಲ್ಲಿಂದ ವೀರಪ್ಪನ ಭಾಳ ಕಡಿಮೆ ಆಯಿತು. ಇಂಥ ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ವಿಶೇಷ ಸೇವೆ ಸಲ್ಲಿಸಿದಂಥ ವ್ಯಕ್ತಿ ಅಲ್ಲಿಂದ ಭಾಳ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಂಕರ್ ಬಿದ್ರಿ ಪೊಲೀಸ್ ಆಫೀಸರ್ ಅಂತಕ್ಕಂಥದ್ದು ಮನೆಯ ಮಾತಾಯಿತು. ಇಂಥ ಒಂದು ವ್ಯಕ್ತಿಯ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ನನ್ನ ಸೌಭಾಗ್ಯ. ಇದು ಇನ್ನೂ ಭಾಳ ಇಂಟ್ರೆಸ್ಟಿಂಗ್. ಯಾಕಂತಂದರೆ ನಾವು ಯಾವುದೇ ಒಂದು IAS ಮಾಡಬೇಕಾದ್ರೆ, IPS ಮಾಡಬೇಕಾದ್ರೆ ಸಾಕಷ್ಟು ಕೋಚಿಂಗ್ ಕ್ಲಾಸ್ ಕೊಡ್ತೀವಿ, ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ದುಡ್ಡು ಕೊಟ್ಟು ಟ್ರೈನಿಂಗ್ ತಗೊಳ್ತಾರೆ, ಅಷ್ಟೆಲ್ಲ ಮಾಡ್ತಾರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರ್ತಾರೆ. ಆದರೆ ಇವರ ಒಂದು ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೋಡಿ, ಇವರು ಒಂದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಗಳಗಳಿ ವಿಲೇಜಲ್ಲಿ
ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೊಡಕ್ಷನ್ ಮುಗಿಸಿ PUC ಮಾಡ್ತಾರೆ. ನಂತರ ಬನಟ್ಟಿ ಇದರಲ್ಲಿ ಇವ್ರದ್ದು ರೈತ ಕುಟುಂಬ. PUC ಮಾಡಿದ ನಂತರ ನಾವೆಲ್ಲ ಏನು ಮಾಡ್ತೀವಿ, ಇಲ್ಲ BEಗೆ ಹೋಗ್ತೀವಿ, ಮೆಡಿಕಲ್ ಹೋಗ್ತೀವಿ ಅಂತ ಹೋಗ್ತೀವಿ. ಆದರೆ ಇವ್ರು ಹೋಗಲಿಲ್ಲ. ಒಂದು ಟೆಲಿಫೋನ್, ಆವಾಗೆಲ್ಲ ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫಿಕ್ PNT ಡಿಪಾರ್ಟ್ಮೆಂಟಲ್ಲಿ ಆಪ್ರೇಟ್ರಾಗಿ ಸೇರ್ಕೊಳ್ತಾರೆ 1971ರಲ್ಲಿ ಆಪ್ರೇಟ್ರಾಗಿ ಕೆಲಸ ಮಾಡ್ತಾ 6 ವರ್ಷ ನೀವು ನಂಬೋಕ್ಕಾಗಲ್ಲ ನನಗೆ. ಯಾಕಂತಂದರೆ ನಾನು ಇವ್ರನ್ನ ಯಾವಾಗ ಉದ್ಘಾಟನೆ ಮಾಡೋದಕ್ಕೆ ನಾವು ಆಹ್ವಾನ ಮಾಡಿದಾಗ ಗೂಗಲ್ ತೆಗೆದುಬಿಟ್ಟು ವಿಕಿಪೀಡಿಯಾದಲ್ಲಿ ನೋಡಿದಾಗ ಇವರ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಓದಿದಾಗ ಅಂತ ರೋಚಕ ಕಥೆ, ಯಾವ ಥರ ಪೊಲೀಸ್ ಸ್ಟೋರಿ ಓದ್ತೀವಲ್ಲ, ಭಾಳ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಟೆಲಿಫೋನ್ ಆಪ್ರೇಟರ್ ಆಗಿದ್ಕೊಂಡು 6 ವರ್ಷ ಈ ಕರೆಸ್ಪಾಂಡೆನ್ಸ್ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡಿತಾರೆ. ಯಾವುದು ಎಕನಾಮಿಕ್ಸ್ ಸಬ್ಜೆಕ್ಟ್, ಆರ್ಟ್ಸ್ ಸಬ್ಜೆಕ್ಟಲ್ಲಿ ಡಿಗ್ರಿ ಪಡಿತಾರೆ. ನೋಡಿ, ಡೈರೆಕ್ಟಾಗಿ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಡಿಗ್ರಿ ತಗೊಂಡು ನಂತರ ಕರ್ನಾಟಕ KS ಎಕ್ಸಾಮ್ಗೆ ಬರೀತಾರೆ. ಅದರಲ್ಲಿ ಫಸ್ಟ್ ಕ್ಲಾಸ್ A1 ಕ್ಲಾಸ್ 1 ಆಫೀಸರ್ ಆಗಿ AC ಆಗಿ ಕೆಲಸಕ್ಕೆ ಸೇರ್ತಾರೆ. ಇದು ಇವರ 2ನೇ ಒಂದು ವೃತ್ತಿ. ಸೊ ನಂತರ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರು, ಮತ್ತು IPSಗೆ ಎಕ್ಸಾಮ್ಗೆ ಬರೆದು IPS ಆಗಿ 1978 ಬ್ಯಾಚಲ್ಲಿ IPS ಆಗಿ ಸೇರ್ತಾರೆ. ಅಂದರೆ ಎಷ್ಟು ಶ್ರಮ ಇರಬೇಕು. ಇವತ್ತು ಒಂದು IAS IPS ಆಗಬೇಕಾದ್ರೆ ಎಷ್ಟು ಕೋಚಿಂಗು, ಎಷ್ಟು ದುಡ್ಡು ಖರ್ಚು ಮಾಡಿ ಎಷ್ಟೆಲ್ಲ ತಲೆ ಕೆಡ್ತಾರೆ. ಇವರು ಆ ಟೆಲಿಫೋನ್ ಆಪ್ರೇಟ್ರಾಗಿ ಇಂಥ ಹುದ್ದೆಗೆ ಬಂದಿದ್ದಾರೆ ಅಂತಂದರೆ ಅವರ ಒಂದು ಏನು ಶ್ರಮ ಅಥವಾ ಅವರ ಒಂದು ಈ ಗೋಲ್ ಅಥವಾ ಅದು ಏನೋ ಅವರ ಒಂದು ಸಾಹಸ ಇರುತ್ತೆ, ಅದು ಭಾಳ ಇದಾಗುತ್ತೆ. ನಂತರ ಇವರು ಸಾಕಷ್ಟು ಯಾವುದೇ ಹುದ್ದೆನಲ್ಲಿ ಹೋಗಲಿ ಅವ್ರದ್ದು ವಿಶೇಷತ್ವ, ಎಲ್ಲೋದ್ರೂ ಸಹ ವಿಶೇಷ. ಸುಮಾರು ಜಿಲ್ಲೆಗಳಲ್ಲಿ ಅವರು SP ಆಗಿ ಕೆಲಸ ಮಾಡ್ತಾರೆ. ಅದು ಮಂಡ್ಯ, ಚಿತ್ರದುರ್ಗ, ತುಮಕೂರು, ಬಳ್ಳಾರಿ ಮತ್ತು ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ DCP ಆಗಿ ಕೆಲಸ ಮಾಡ್ತಾರೆ. ಎಲ್ಲೇ ಹೋದರೂ ಸಹ ಇವ್ರದ್ದು ಭಾಳ ಡೈನಮಿಕ್ ಪರ್ಸ್ನಾಲಿಟಿ. ಅದು ಹಂಗಾಗಿ ಶಂಕರ್ ಬಿದ್ರೆ ಅಂದರೆ ಸಾಕು, ಎಲ್ಲರಿಗೂ ಸಹ ಒಂದು ಪೊಲೀಸ್ ಆಫೀಸರ್, ವೆರಿ ಕೆಪಬಲ್ ಪೊಲೀಸ್ ಆಫೀಸರ್ ಅಂತ ಒಂದು ಹೆಸರನ್ನು ಪಡಿತಾರೆ. ಸೊ ನಂತರ ಇವ್ರದ್ದು ಮಾತ್ರ ಇದೆಲ್ಲ ಡಿಸ್ಟಿಕ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ಕಾರದ ಮೇಲೆ ವೀರಪ್ಪನ ಟಾಸ್ಕ್ ಫೋರ್ಸ್ ಬರುತ್ತೆ. ಅದರಲ್ಲಂತೂ ಇವರು ತೆಗೆದುಕೊಂಡ ನಿರ್ಧಾರಗಳು ಬಹುಶಃ ಎಷ್ಟೋ ಟಾಸ್ಕ್ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಂತು ಡೆಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ವೀರಪ್ಪನ ಹಿಡಿಯೋದಕ್ಕೆ. ಸೊ ಅಂಥದ್ದು ಏನೂ ಮಾಡೋಕ್ಕಾಗಲಿಲ್ಲ. ಅಂತ ಇವರ ಒಂದು ನಿರ್ಧಾರದಿಂದ ವೀರಪ್ಪನ ಗ್ಯಾಂಗು 200 ಇದ್ದದ್ದು 5 ಆಗಿ ನಂತರ ಭಾಳ ಸುಲಭ ಆಯಿತು. ಕೊನೆಗೆ ವೀರಪ್ಪನ ಕಥೆ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಇಷ್ಟೆಲ್ಲ ಮಾಡಿ ಇವರು DGP ಆಗಿ ಅಪಾಯಿಂಟ್ ಆಗ್ತಾರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಅಲ್ಲೂ ಸಹ ಇವರಿಗೆ ಸ್ವಲ್ಪ ಏನೋ ಹೇಳ್ತಾರಲ್ಲ ಕನ್ನಡದಲ್ಲಿ, ಯಾವಾಗಲೂ ನಿಷ್ಠುರ ವ್ಯಕ್ತಿಗೆ ಕಷ್ಟ ಜಾಸ್ತಿ ಅಂತೆ. ಯಾಕಂದರೆ ಇವ್ರು ತಕ್ಕಂಥ ನಿರ್ಧಾರಗಳು ಭಾಳ ನಿಷ್ಠುರ. ಹಂಗಾಗಿ ಇವರಿಗೆ ಸ್ವಲ್ಪ ಸೇವೆಯಲ್ಲಿ ಸ್ವಲ್ಪ ಬಂದರೂ ಅದನ್ನು ಕಾನೂನಾತ್ಮಕವಾಗಿ ದಿಟ್ಟತನವಾಗಿ ಎದುರಿಸಿ ಅವರ ಒಂದು ಪ್ರತಿಷ್ಠಿತನ ಉಳಿಸ್ಕೊಳ್ತಾರೆ. ಸೊ DGP ಆಗಿ ಅವರು ನಿವೃತ್ತರಾಗ್ತಾರೆ. ನೋಡಿ, ಒಂದು ಸಣ್ಣ ಹುದ್ದೆಯಿಂದ ಬಂದು DGP ಆಗಿ IPS ಆಗಿ ಆಗಬೇಕು ಅಂತಂದರೆ ಭಾಳ ಎಷ್ಟು ಶ್ರಮ ಇರಬೇಕು ಅಂತ. ಸೊ ಹಂಗಾಗಿ ಇವರ ಒಂದು ವಿಶೇಷ ವ್ಯಕ್ತಿತ್ವ ಎಲ್ಲರಿಗೂ ಸಹ ಸ್ಫೂರ್ತಿದಾಯಕ, ಮಾದರಿ. ಅದರಲ್ಲೂ ಸಹ ನಮ್ಮ ಈ ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ಯಾರು ಈ ಸಿವಿಲ್ ಸರ್ವಿಸ್ಗೆ ಹೋಗ್ತಾರೆ ಅವ್ರಿಗೊಂದು ಸ್ಫೂರ್ತಿಯಾಗ ಅಂತ ಹೇಳಿದ್ದು ಮಾಡ್ತೀನಿ. ಮತ್ತು ಇವ್ರಿಗೆ ಅವಾರ್ಡ್ ತೊಗೊಳೋದಕ್ಕೆ ಬಹುಶಃ ನಾವು ವಿಜ್ಞಾನಿಗಳು ಯಾವುದಾದ್ರು ಒಂದು ಬಯೋಡಾಟಾ ಸಬ್ಮಿಟ್ ಮಾಡಿದಾಗ ಎಲ್ಲ ಅವಾರ್ಡ್ ಮೆನ್ಷನ್ ಮಾಡ್ತೀವಿ. ಇವ್ರ ಅವಾರ್ಡ್ ನೋಡಿಬಿಟ್ರೆ ಹೇಳೋದಕ್ಕೆ ಭಾಳಷ್ಟು ಟೈಮ್ ಬೇಕು. ಕರ್ನಾಟಕ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಇನ್ 1989, ಫಾರ್ ಸೆಕೆಂಡ್ ಟೈಮ್ ಇನ್ 1991, ಆಂಧ್ರ ಪ್ರದೇಶ್ ಮುಖ್ಯಮಂತ್ರಿ ಶೌರ್ಯ ಪದಕಂ ಇನ್ 1990, ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಗ್ಯಾಲಂಟ್ರಿ 1991, ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಮೆರಿಟೋರಿಯಸ್ ಸರ್ವಿಸ್ ಇನ್ 1996, ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಇನ್ 2003, ಫಸ್ಟ್ ಬಾರ್ ಟು ದಿ ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಗ್ಯಾಲಂಟ್ರಿ ಇನ್ 2011. ಆ್ಯಂಡ್ ಫಾರ್ ಟೆಕ್ನಾಲಜಿ, ಇವರು ಎಲ್ಲೇ ಹೋದರೂ ಆಡಳಿತದಲ್ಲಿ ಅಡಾಪ್ಷನ್ ಆಫ್ ಟೆಕ್ನಾಲಜಿ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ಬಹಳ ಇವರು ಖ್ಯಾತಿಗಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಸರ್ಕಾರದಲ್ಲಿ ಇದು ಮಾಡಿದಾಗ ನಮಗೆ ಏನೋ ಕೊಡ್ತಾರಲ್ಲ, ಎಂಥದ್ದು ಗೌರವಧನ ಅಂತ ಕೊಡ್ತಾರಲ್ಲ ಲಂಸಮ್ಮಾಗಿ ಯಾವುದೇ ಒಂದು ಸೊ ಇವ್ರಿಗೆ ಏನು ಬರುತ್ತೆ ಅಂತಂದರೆ ಇವ್ರ ಟೀಮ್ ಏನು STF ಅಂತಿರ್ತೋ ಸರ್ಕಾರದ ಇವರ ಒಂದು ಪರಿಶ್ರಮದಿಂದ 8 ಕೋಟಿ ರೂಪಾಯಿ ಅವಾರ್ಡ್ ಆಗುತ್ತೆ. ಯಾರಿಗೆ? ಅವ್ರ ಜೊತೆ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಎಲ್ಲರಿಗೂ ಸಹ ಇವತ್ತು ಸಹ ಸಾಕಷ್ಟು ಜನ ಗೊತ್ತಿದ್ದಾರೆ. ಅವರಿಗೆ ಸೈಟ್ ಆಗ್ಬೋದು ಅಥವಾ ಅದನ್ನು ಇವರು ಅವ್ರಿಗೆ ಯಾಕಂದರೆ ಅವರು ಕಾಡಲ್ಲಿದ್ದಂಥ ಕಷ್ಟದಕ್ಕೆ ಅವರು ರಿವಾರ್ಡ್ ಆಗಿಬಿಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇವ್ರಿಗೂ ಸಹ ಪರ್ಸನಲಾಗಿ 160 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಗ್ರ್ಯಾಂಟ್ ಮಾಡುತ್ತೆ. ಆ 160 ಲಕ್ಷ ರೂಪಾಯಿಗಳಲ್ಲಿ ಅವ್ರು ಇಟ್ಕೊಳ್ಳಲ್ಲ, ಎಲ್ಲ ಏನು ಮಾಡ್ತಾರೆ, ಒನ್ ಟೈಮ್ ಗ್ರ್ಯಾಂಟ್ ಇಟ್ಕೊಂಡ್ಬಿಡ್ತಾರೆ. ಆ 160 ಲಕ್ಷದಲ್ಲಿ 135 ಲಕ್ಷ ರೂಪಾಯಿಗಳನ್ನು ಚಾರಿಟಿ ಪರ್ಪಸ್ಗೆ ಡೊನೇಟ್ ಮಾಡ್ತಾರೆ. ಸೊ ಇದು ಅವರ ಒಂದು ಸರಳತೆಗೆ ಭಾಳ ಸಾಕ್ಷಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಈ ಗುಲ್ಬರ್ಗಾ ಯೂನಿವರ್ಸಿಟಿ ಇವರ ಒಂದು ಈ ಲಾ ಅಡ್ಮಿನಿಸ್ಟ್ರೇಷನು, ಲಾ ಪಾಯಿಂಟ್ಸು ಎಲ್ಲ ತಿಳ್ಕೊಂಡು ಇವರಿಗೆ ಒಂದು ಗೌರವ, ಈ ಅವಾರ್ಡೆಡ್ ಆನರಬಲ್ ಡಿಗ್ರಿ
ಇನ್ ಡಾಕ್ಟರ್ ಆಫ್ ಲಾಸ್ ಅಂತ ಒಂದು ಡಿಗ್ರಿ ಅವಾರ್ಡ್ ಮಾಡುತ್ತೆ, ಗೌರವ ಪದವಿಯನ್ನು ಮಾಡುತ್ತೆ. ಇನ್ನೂ ಸಾಕಷ್ಟು ಅವಾರ್ಡ್ಗಳೆಲ್ಲ ಒಂದು ಸಂಘ ಸಂಸ್ಥೆಗಳಿಂದ, ಅದು ಕಾಯಕಶ್ರೀ ಆಗ್ಬೋದು, ಬಸವಶ್ರೀ ಆಗ್ಬೋದು, ಮಾಂತಶ್ರೀ ಆಗ್ಬೋದು, ವಿಶ್ವಶ್ರೀ, ಈಗ ನಾ ಹೇಳೋಕ್ಕೋದ್ರೆ ಅದು ಲೆಕ್ಕವೇ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ಬಂದಂಥ ಅವಾರ್ಡನ್ನು ಅಲ್ಲೇ ಸಹ ಅನೌನ್ಸ್ ಮಾಡಿಬಿಡ್ತಾರೆ, ಇದು ನನಗೆ ಬೇಡ, ಇದು ಒಳ್ಳೆಯ ಕಾರ್ಯಕ್ಕೆ ಡೊನೇಟ್ ಮಾಡ್ತಾ ಆ ಸಂಘ ಸಂಸ್ಥೆಗಳಿಗೆ ವಾಪಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವರ ಒಂದು ಕೌಟುಂಬಿಕ ಹಿನ್ನೆಲೆ, ಮೂಲತಃ ಇವರು ಕೃಷಿ ಕುಟುಂಬದವರು. ಇವರು ಡಾಕ್ಟರ್ ವಿಜಯಲಕ್ಷ್ಮಿನವ್ರನ್ನ ಮದುವೆ ಆಗ್ತಾರೆ. ಅವರೊಬ್ಬರನ್ನ ಬಿಟ್ಟು ಇವರಿಗೆ ಒಬ್ಬರು ಮಗಳು ಮತ್ತು ಮಗಳು ವಿಜಯಲಕ್ಷ್ಮಿ ಅಂತಂದ್ಬಿಟ್ಟು 2000 ಇದರಲ್ಲಿ ಫಸ್ಟ್ ರ್ಯಾಂಕ್, 2001 ಫಸ್ಟ್ ರ್ಯಾಂಕ್ IAS ಅಡ್ಮಿನಿಸ್ಟ್ರೇಷನಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ. ಸೊ ಅವ್ರ ಅಳಿಯ IPS ಮತ್ತು ಇವ್ರ ಮಗ IPS, ಸೊಸೆ IAS. ಆಯ್ತಲ್ಲ, ಒಂದು ಕುಟುಂಬದಲ್ಲಿ ಅವರ ಶ್ರೀಮತಿಯವ್ರನ್ನ ಬಿಟ್ಟು ಅವ್ರೇನು ಸುಮ್ಮನೆ ಇಲ್ಲ. ಈಗ ನೀವು ಗಂಡ ಹೆಂಡ್ತಿರಿಬ್ರು ವರ್ಕ್ ಮಾಡ್ತೀರಿ, ಅಯ್ಯೋ ಏನಪ್ಪ ಮಕ್ಕಳದೆಲ್ಲ ಭಾಳ ಕಷ್ಟ ಅಂತ. ಅವರು ಡಾಕ್ಟ್ರು ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಸರ್ಜನ್ನಾಗಿ ರಿಟೈರ್ಡ್ ಆಗ್ತಾರೆ. ಅಂಥದ್ರಲ್ಲೂ ಸಹ ಒಂದು ಕುಟುಂಬ ಪೂರ್ತಿ ಒಂದು ದೇಶದ ಅಥವಾ ಒಂದು ಸರ್ಕಾರದ ಸೇವೆಯಲ್ಲಿ ತೊಡಗಿಸ್ಕೊತಕ್ಕಂಥ ಒಂದು ಹುದ್ದೆಗಳನ್ನು ಸ್ವೀಕರ್ತಕ್ಕಂಥ ಒಂದು ಮಹತ್ವ ಅಂತಂದರೆ ಇವರ ಎಂಥ ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಿಂಗಾಗಿ ಇನ್ನೊಂದು ಭಾಳ ವಿಶೇಷ ಏನಪ್ಪ ಅಂತಂದರೆ, ಇವರ ಅಳಿಯ ಮಲ್ಲಿಕಾರ್ಜುನ ಪ್ರಸನ್ನ IPS ಇರ್ತಾರಲ್ಲ, ಅವರು ವಿ ಆರ್ ವೆರಿ ಪ್ರೌಡ್ ಟು ಅನೌನ್ಸ್ ದ್ಯಾಟ್ ಈಸ್ ದ ಅಲ್ಯುಮಿನಿ ಆಫ್ ಅವರ್ ಯೂನಿವರ್ಸಿಟಿ. ಈಸ್ BSc ಡೈರಿ ಟೆಕ್ ಸ್ಟೂಡೆಂಟ್, ಪ್ರಾಬಲಿ ಸ್ಟೂಡೆಂಟ್ ಆಫ್ ಅವರ್ ಡಾಕ್ಟರ್ ವೆಂಕಟೇಶ ಅವರು ಸ್ಟೂಡೆಂಟ್. ಅವ್ರು ಮೆನ್ಷನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಇದು ನಮಗೆ. ಸೊ ಹಂಗಾಗಿ ಇಷ್ಟೊಂದು ಶ್ರಮ ವಹಿಸಿ ಒಂದು ಈಗಲೂ ಸಹ ಅವರೇನು ಸುಮ್ಮನೆ ಇಲ್ಲ, ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಈ ಎಲ್ಲರಿಗೂ ಸಹ ಸಾರ್ವಜನಿಕರಿಗೆ, ಯಾಕಂದರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಏನು ಯಾವುದೇ ಎಷ್ಟು ಶಾರ್ಪ್ ಇದ್ದಾರೆ ಅಂತಂದರೆ, ನಾನು ನಮ್ಮ ಸ್ನೇಹಿತರೊಬ್ಬರಿಗೆ, ಯಾಕಂದರೆ ನಮ್ಗೆ ಅವ್ರು ಕೇಳಿದಾಗ ಹೇಳಿದ್ರು, ಸೊ ಈಸ್ ಎ ಟವರಿಂಗ್ ಪರ್ಸ್ನಾಲಿಟಿ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಹಿಸ್ ಹೈಟ್, ಓಕೆ, ಇನ್ ಟರ್ಮ್ಸ್ ಆಫ್ ಹಿಸ್ ಸರ್ವಿಸ್ ಟು ಸೊಸೈಟಿ, ಕಮಿಟ್ ಟು ಸೊಸೈಟಿ, ಒಂದು ಬದ್ಧತೆ, ಪರಿಶ್ರಮ ಎಲ್ಲದಕ್ಕೂ. ಯಾಕಂದರೆ ಎಲ್ಲಿ ಹೋದ್ರೂ ಸಹ ಇವರು ಫಸ್ಟು ಏನು ಮಾಡ್ಬೋದು, ಸೊಸೈಟಲ್ ಕಮಿಟ್ಮೆಂಟ್ ಅದು ಬೇಕು. ವೃತ್ತಿ ನಿರತ ಸೊಸೈಟಲ್ ಕಮಿಟ್ಮೆಂಟ್ ಯಾವಾಗ ಬರುತ್ತೋ ಅದನ್ನು ಎಂಜಾಯ್ ಮಾಡ್ತಾರೆ. ಅದೇ ಥರ ಈಗಲೂ ಸಹ ಅವರು ಸಾಕಷ್ಟು ಇವಕ್ಕೆ ಕನ್ಸಲ್ಟೆನ್ಸಿ ಮಾಡ್ತಾರೆ. ಈ ಲಾ ಎಸ್ಪೆಷಲಿ ಈ ಸೊಸೈಟಲ್ ಪ್ರಾಬ್ಲಮ್ಸ್ ಇಂಥವಕ್ಕೆಲ್ಲ ಮಾಡಿ ಒಂದು ಆಫೀಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಹಾಗೂ ಸಾಮಾಜಿಕ ಸೇವೆಗಳಿಗೆ ಭಾಳ ತೊಡಗಿಸ್ಕೊಂಡಿದ್ದಾರೆ. ಅಂಥ ವ್ಯಕ್ತಿಯವರು ನಮ್ಮ ಈ ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭನ ಉದ್ಘಾಟನೆ ಮಾಡೋದು ನಮ್ಮಲ್ಲಿ ಸೌಭಾಗ್ಯ ಅಂತ ತಿಳಿಸಿ ನಾನು ನನ್ನ ಒಂದು ಅವ್ರ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ಮುಗಿಸ್ತೇನೆ. ಇಡೀ ದೇಶ ಹೆಮ್ಮೆ ಪಡ್ತಕ್ಕಂಥ ಸಂಸ್ಥೆಯಾಗಿರ್ತಕ್ಕಂಥ ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HL ಹರೀಶ್ ಅವರೇ, ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ S ಚಂದ್ರಶೇಖರ್ ಅವರೇ, ಅದೇ ರೀತಿ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ KM ಹರಿಣಿ ಕುಮಾರ್ ಅವರೇ, ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ ಮಹತ್ತರವಾದಂಥ ಸೇವೆಯನ್ನು ಸಲ್ಲಿಸಿ ಇಡೀ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುನಿಯಪ್ಪನವರೇ, ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಗದೀಶ್ವರ ಅವರೇ, ಡಾಕ್ಟರ್ ಶಿವರಾಮ್ ಅವರೇ, ಡಾಕ್ಟರ್ ಚಿದಾನಂದ ಅವರೇ, ಡಾಕ್ಟರ್ ನಿರಂಜನ್ ಮೂರ್ತಿ ಅವರೇ, ಡಾಕ್ಟರ್ BK ಕುಮಾರಸ್ವಾಮಿ ಅವರೇ, ಡಾಕ್ಟರ್ BV ವೆಂಕಟೇಶಯ್ಯನವರೇ, A ಗೋಪಾಲ್ ಅವರೇ, ಮತ್ತು ಇವತ್ತು ಈ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಕೃಷಿಗೆ ಸಂಬಂಧಪಟ್ಟಂಥ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮವಾದಂಥ ಸಾಧನೆಯನ್ನು ಮಾಡಿ ಅವರ ಸನ್ಮಾನ, ಗೌರವ ಮತ್ತು ಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತರೇ, ಭಾರತಾಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಿಜಕ್ಕೂ ಇವತ್ತು ನನಗೆ ಭಾಳ ಅಂದರೆ ಭಾಳ ಹೆಚ್ಚಿನ ಒಂದು ಸಂತೋಷ ಆಗ್ತದೆ. ನನ್ನ ಈ 70 ವರ್ಷಗಳ ಜೀವನದಲ್ಲಿ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾನು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದೀನಿ. ಆದರೆ ಬೇಕಾದಷ್ಟು ಕಡೆ
ಅಲ್ಯೂಮ್ನಿ ಅಸೋಸಿಯೇಷನ್ ಅಥವಾ ಹಳೆಯ ವಿದ್ಯಾರ್ಥಿಗಳ ಸಂಘಗಳಿದ್ದಾವೆ. ನಾನು ಅಜ್ಮೇರ್ ಮೇಯೋ ಕಾಲೇಜಲ್ಲಿ ನೋಡಿದ್ದೀನಿ, ಡೆಹ್ರಾಡೂನ್ನಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲೂ ನೋಡಿದ್ದೀನಿ. ಅದೇ ರೀತಿ ಬೇರೆ ಬೇರೆ ನಮ್ಮ ಸಿದ್ಧಗಂಗಾ ಮಠದಲ್ಲಿ ನೋಡಿದ್ದೀನಿ. ಆದರೆ ಈ ಥರ ವ್ಯವಸ್ಥಿತವಾಗಿ ಸಂಘಟಿತಗೊಂಡು ಯಾವ ಕ್ಷೇತ್ರದಿಂದ ಹಳೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಆ ಕ್ಷೇತ್ರವನ್ನು ಪಾಲಿಸಿ ಪೋಷಿಸಿ ಬೆಳೆಸಿಕೊಂಡು ಬರ್ತಾ ಇರತಕ್ಕಂಥ ಅಲ್ಯೂಮ್ನಿ ಅಸೋಸಿಯೇಷನ್ ಅಥವಾ ಹಳೆಯ ವಿದ್ಯಾರ್ಥಿಗಳ ಸಂಘ ಯಾವುದಾದ್ರೂ ಇದ್ದರೆ ಅದು ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳ ಸಂಘ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಈ ಒಂದು ಸಂಘ ಬರೀ ಕರ್ನಾಟಕದ ಎಲ್ಲ ಶಾಲೆ ಕಾಲೇಜುಗಳಿಗೆಲ್ಲ, ಸಂಘ ಸಂಸ್ಥೆಗಳಿಗೆಲ್ಲ, ಇಡೀ ದೇಶದ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಮಾದರಿಯ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಎಲ್ಲರೂ ಇದೇ ರೀತಿ ಅನುಕರಿಸಿದರೆ, ಇದೇ ಪದ್ಧತಿಯನ್ನು ಅನುಕರಣೆ ಮಾಡಿದರೆ ದೇಶದಲ್ಲಿ ಬರೀ ಹಳೆ ವಿದ್ಯಾರ್ಥಿಗಳೆಲ್ಲ ಜನಸಾಮಾನ್ಯರಲ್ಲಿಯೂ ಸಹಿತ ಒಂದು ತಮ್ಮ ವೃತ್ತಿಯ ಬಗ್ಗೆ ಅಭಿಮಾನ, ಗೌರವ ಮತ್ತು ತಮಗೆ ಆ ವೃತ್ತಿ ಕೌಶಲ್ಯವನ್ನು ಕಲಿಸಿರ್ತಕ್ಕಂಥ ಸಂಸ್ಥೆಯ ಬಗ್ಗೆ ಹೆಮ್ಮೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ದೇಶದಲ್ಲಿ ಬರ್ತದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಮೈಸೂರಿನ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನೆನೆಯಬೇಕು. ಬಹುಶಃ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಅವರು ಮಾಡಿದಷ್ಟು ಜನಪರ ಕೆಲಸಗಳನ್ನು ಯಾವ ದೇಶದಲ್ಲಿಯೂ ಯಾವ ರಾಜ್ಯದಲ್ಲಿಯೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಅಭಿಮಾನ ಆಗುತ್ತೆ, ಸಂತೋಷ ಆಗುತ್ತೆ. ಅವರೇ ತಮ್ಮ ಅಮೃತ ಹಸ್ತದಿಂದ ಈ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸಿ ಇವತ್ತು ಇಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಮತ್ತು ಇದರ ಶಾಖಾ ಕಾಲೇಜುಗಳು ಇವತ್ತು ಪ್ರತ್ಯೇಕ ಯೂನಿವರ್ಸಿಟಿಗಳಾಗಿ ಬೆಳೀಲಿಕ್ಕೆ ಅಸ್ಥಿಭಾರವನ್ನು ಹಾಕಿರ್ತಕ್ಕಂಥವರು ಶ್ರೀಮನ್ ಮಹಾರಾಜ್ ಕೃಷ್ಣರಾಜ ಒಡೆಯರವರು. ಅವರ ದೂರದೃಷ್ಟಿ, ಪ್ರಜೆಗಳ ಬಗ್ಗೆ ಇರತಕ್ಕಂಥ ಕಳಕಳಿ, ಪ್ರಜೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಉತ್ಕಟ ಹಂಬಲಗಳನ್ನು ನಾವು ಎಷ್ಟು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದರೂ ಸಹಿತ ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ, ಕೃಷಿ ಕ್ಷೇತ್ರ ದೇಶದ ರಾಜ್ಯದ ಬೆನ್ನೆಲುಬು. ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ಆಗಲಿ ಅಥವಾ 51ರಿಂದ ನಮಗೆ ಅಂಕಿ ಸಂಖ್ಯೆಗಳು ಲಭ್ಯ ಇದ್ದಾವೆ. ಅವುಗಳ ಪ್ರಕಾರ ದೇಶದಲ್ಲಿ 90% ಜನ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಹೈನುಗಾರಿಕೆ, ಮೊಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇತ್ಯಾದಿ ಉದ್ಯೋಗಗಳಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾಯಿದ್ರು. ಈಗ 2025ರಲ್ಲಿ ಈ ಸಂಖ್ಯೆ 56ಕ್ಕೆ ಬಂದಿಳಿದಿದೆ. ದೇಶದಲ್ಲಿರ್ತಕ್ಕಂಥ ಪ್ರತಿ 100 ಜನರಲ್ಲಿ 56 ಜನ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಇವತ್ತು ಮಾಡ್ತಾಯಿದ್ದಾರೆ. 1950ರಲ್ಲಿ ದೇಶದ ಒಟ್ಟು ಉತ್ಪನ್ನದಲ್ಲಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಕೃಷಿಯಿಂದ ಬರ್ತಕ್ಕಂಥ ಆದಾಯ 63%. ಇವತ್ತು 2025ರಲ್ಲಿ ಕೃಷಿಯಿಂದ ಬರ್ತಕ್ಕಂಥ ಆದಾಯ 13.5 ಇದೆ. ಅಂದರೆ ಅರ್ಥ ಏನು ಅಂದರೆ
ದೇಶದಲ್ಲಿರ್ತಕ್ಕಂಥ 56% ಜನ ದೇಶದ ಉತ್ಪತ್ತಿಯ 13.5% ಜೀವನ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಬೇರೆ ಜನ ಸರ್ಕಾರಿ ನೌಕರರಿರ್ಬೋದು, ಕಾರ್ಖಾನೆ ನೌಕರರಿರ್ಬೋದು, ಸಾಫ್ಟ್ವೇರ್ನವ್ರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅಥವಾ ಶಿಕ್ಷಕ ವರ್ಗದವ್ರು ಇರ್ಬೋದು, ಅವರೆಲ್ಲ ನೋಡಿದರೆ ಅವರು 44% ಇದ್ದಾರೆ. ಆದರೆ ಅವರು ದೇಶದ 67.5% ಉತ್ಪನ್ನವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಅರ್ಥ ಏನಂದರೆ, ಆರ್ಥಿಕವಾಗಿ ಉತ್ಪನ್ನದ ದೃಷ್ಟಿಯಿಂದ ಕೃಷಿ ಮಾಡತಕ್ಕಂಥ ಜನ ಕಳೆದ 75 ವರ್ಷಗಳಲ್ಲಿ ಬಡವರಾಗ್ತಾ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಭಾಳ ಸಲ ನನಗೆ ಹೇಳ್ತಾಯಿದ್ರು, ಈ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಆದಾಯದ ಅಂತರ ಭಾಳ ಹೆಚ್ಚಾಗ್ತಾ ಇದೆ. ಇದು ಹೆಚ್ಚಾದರೆ ದೇಶದ ಪ್ರಗತಿಗೆ, ಶಾಂತಿ ಮತ್ತು ಸುವ್ಯವಸ್ಥೆಗೆ ಇದು ಅಪಾಯಕಾರಿ ಅಂತ ಹೇಳ್ತಾಯಿದ್ರು. ಇವತ್ತು ಕರ್ನಾಟಕ ರಾಜ್ಯದ GDP ತಗೊಂಡ್ರೆ ಬೆಂಗಳೂರಿನಲ್ಲಿ ಸರಾಸರಿ ಬೆಂಗಳೂರು ಜಿಲ್ಲೆಯಲ್ಲಿ 6 ಲಕ್ಷ ಇದೆ, ಮಂಗಳೂರು ಜಿಲ್ಲೆಯಲ್ಲಿ 4.5 ಲಕ್ಷ ಇದೆ, ಮೈಸೂರು ಜಿಲ್ಲೆಯಲ್ಲಿ 3.5 ಲಕ್ಷ ಇದೆ, ಬೆಳಗಾವಿ ಜಿಲ್ಲೆಯಲ್ಲಿ 2 ಲಕ್ಷ ಇದೆ. ಆದರೆ ಬೀದರ್, ಬಿಜಾಪುರ, ಬಾಗಲಕೋಟ್, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಗದಗ, ಹಾವೇರಿ ಈ ಜಿಲ್ಲೆಗಳಲ್ಲಿ ನಾವು ತೆಗೆದುಕೊಂಡ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಇದೆ. ಒಂದೇ ರಾಜ್ಯ ಬರೀ 1,92,800 ಚದರ ಕಿಲೋಮೀಟರ್ದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿ ಇಷ್ಟೊಂದು ವ್ಯತ್ಯಾಸ ಇದೆ. ಅಂದರೆ ಒಂದು 10-15 ಜಿಲ್ಲೆಗಳಲ್ಲಿ 1 ಲಕ್ಷ ಇದೆ, 2-3 ಜಿಲ್ಲೆಗಳಲ್ಲಿ 2 ಲಕ್ಷದಿಂದ 4 ಲಕ್ಷ ಇದೆ, ಬೆಂಗಳೂರು ಅರ್ಬನ್ನಲ್ಲಿ 6 ಲಕ್ಷ ಇದೆ ಪ್ರತಿ ವರ್ಷದ ವ್ಯಕ್ತಿಯ ಪರ್ ಕ್ಯಾಪಿಟಾ ಇನ್ಕಮ್. ಅದೇ ರೀತಿ ನೋಡಿದರೆ ನಮ್ಮ ರಾಜ್ಯ ಇರೋದು 1,92,800 ಚದರ ಕಿಲೋಮೀಟ್ರು. ಇದರಲ್ಲಿ 2,025 ಕಿಲೋಮೀಟ್ರು ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ರಾಜ್ಯದ 68% ಸಂಪತ್ತು ಕ್ರೋಢೀಕೃತ ಆಗಿದೆ ಅಂತಕ್ಕಂಥದ್ದು ಕಳವಳಕಾರಿಯಾದಂಥ ಒಂದು ವಿಚಾರ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾರೂ ಇವತ್ತು 400 ಎಕರೆ 5 ಎಕರೆ ಜಮೀನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ 54 ಎಕರೆ ಜಮೀನು ಹೊಂದೋದು ಒಂದೇ. ಇಲ್ಲಿ 20-30-40 ಅಲ್ಲ, 20 ಅಡಿ ಬಾಯಿ 30 ಅಡಿ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಸೈಟ್ ಹೊಂದೋದು ಒಂದೇ ಆಗಿದೆ. ಈ ಥರದ ಒಂದು ಅಸಮಾನತೆಯನ್ನು ದೂರ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಈ ಕೃಷಿ ಕ್ಷೇತ್ರದಲ್ಲಿ ಕಳೆದ 75 ವರ್ಷಗಳಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ನನ್ನ ಸಮಕಾಲೀನರಿಗೆ ಯಾರಿಗೆ 65-70-75 ವರ್ಷ ಆಗಿದೆ ಅವರೆಲ್ಲರಿಗೂ ಗುರ್ತಿದೆ. ಏನಪ್ಪ ಅಂದರೆ, ನಾವು ಚಿಕ್ಕವರಿದ್ದಾಗ ಕಂಟ್ರೋಲ್ ಅಥವಾ ಪಡಿತರ ಅಂಗಡಿ ಮುಂದೆ PL 480ಯಲ್ಲಿ ಅಮೇರಿಕಾದಿಂದ ಬಂದಂಥ 5 kg 10 kg ತರಕ ಚೀಲ ತಗೊಂಡು ನಾವು ಒಂದೊಂದು 4 ತಾಸು 5 ತಾಸು ವೇಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ನಾವು ಡಾಕ್ಟರ್ ಸ್ವಾಮಿನಾಥನ್ ಅವರನ್ನು ಮತ್ತು ಎಲ್ಲ ಕೃಷಿ ವಿಜ್ಞಾನಿಗಳನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಿಸಬೇಕು, ಅವರಿಗೆ ಭಕ್ತಿಯನ್ನು ಸಲ್ಲಿಸಬೇಕು. ಅವರ ಒಂದು ಪ್ರಯತ್ನದ ಫಲವಾಗಿ ದೇಶದಲ್ಲಿ ಹಸಿರು ಕ್ರಾಂತಿಯಾಗಿ ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗಿದ್ದೇವೆ ಅಂತಕ್ಕಂಥದ್ದು ಯಾರು ಹೇಳದೇ ಇದ್ದರೂ ಇದು ಒಂದು ಮಹತ್ತರವಾದಂಥ ಒಂದು ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬೇರೆ ವಿಷಯಗಳಲ್ಲಿ ನಮ್ಮಿಂದ ಏನೂ ಆಗದೇ ಇರ್ಬೋದು, ಆದರೆ ನಮ್ಮ ದಿನದಿಂದ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ನಾವು ಬೇರೆ ದೇಶಗಳ ಮುಂದೆ ಭಿಕ್ಷಾಪಾತ್ರೆಯನ್ನು ಹಿಡಿದು ನಿಲ್ಲುವುದನ್ನಾದರೂ
ತಪ್ಪಿದೆಯಲ್ಲ ಅದೇ ಒಂದು ಸಂತೋಷದ ವಿಷಯ. ಅದಕ್ಕಾಗಿ ನಾನು ಎಲ್ಲ ಕೃಷಿ ವಿಜ್ಞಾನಿಗಳನ್ನು, ಕೃಷಿ ಸಂಶೋಧನಾ ಸಂಸ್ಥೆಗಳನ್ನು ಮತ್ತು ಕೃಷಿಕರನ್ನು ಹೃತ್ಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ಅಭಿನಂದಿಸ್ತೀನಿ. ಇನ್ನೂ ಇದರಲ್ಲಿ ಭಾಳ ಸುಧಾರಣೆ ಆಗಬೇಕಾಗಿದೆ. ಯಾಕೆಂದರೆ ಅರೇಬಲ್ ಲ್ಯಾಂಡ್ ಅಂತ ಏನು ಹೇಳ್ತಾರೆ, ಅಂದರೆ ಕೃಷಿ ಮಾಡ್ತಕ್ಕಂಥ ಜಮೀನು ಚೈನಾ ನಮಗಿಂತ ವಿಸ್ತಾರದಲ್ಲಿ ದೊಡ್ಡದು. ನಮ್ಮದು ಬರೀ 32,50,000 ಚದರ ಕಿಲೋಮೀಟ್ರು. ಅಕ್ಸಾಯಿ ಚಿನ್ನು, ಬಾಲ್ಟಿಸ್ತಾನು, ಗಿಲ್ಗಿತ್ತು, ಆಜಾದ್ ಕಾಶ್ಮೀರ ಹಿಡ್ಕೊಂಡು. ಆದರೆ ಚೈನಾ ನಮಗಿಂತ 1.5 ಪಟ್ಟು 2 ಪಟ್ಟು ದೊಡ್ಡದಿದೆ. ಆದರೆ ಅರೇಬಲ್ ಲ್ಯಾಂಡ್ ನೋಡಿದರೆ ನಮ್ಮಲ್ಲೇ ಹೆಚ್ಚಿದೆ. ಆದ್ದರಿಂದ ಈ ವಿಷಯದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀಬೇಕಾಗಿದೆ. ಯಾಕೆಂದರೆ ನಾವು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಕೃಷಿ ಕ್ಷೇತ್ರದಿಂದ ಮಾತ್ರ ಗ್ರಾಮೀಣ ಪ್ರದೇಶಗಳ ಉದ್ಧಾರ, ಅಭಿವೃದ್ಧಿ ಸಾಧ್ಯ ಇದೆ. ಕೃಷಿಯಿಂದ ಮಾತ್ರ ಈ ದೇಶದ 56% ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕೃಷಿ ಭಾಳ ಮಹತ್ವದ್ದಿದೆ. ಅದರ ಬಗ್ಗೆ ಸರ್ಕಾರಗಳು ಲಕ್ಷ್ಯ ಕೊಡ್ತಾವೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಒಬ್ಬರ ಮೇಲಿದ್ದ ಒಬ್ಬರು ಬರೀ ಪ್ರಚಾರಕ್ಕಾಗಿ, ಜನಪ್ರಿಯತೆಗಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂಥ ವಿಷಯದಲ್ಲಿ ಕಾಂಪಿಟೇಷನ್ ಮಾಡ್ತಾಯಿದ್ದಾವೆ. ಆದರೆ ಇವತ್ತು ದೇಶದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ, ಯಾರೂ ತಪ್ಪು ತಿಳ್ಕೋಬಾರ್ದು. ಈ ಪ್ರಗತಿ ಕೃಷಿ ಕ್ಷೇತ್ರದಲ್ಲಿರಬೇಕು, ಔದ್ಯೋಗಿಕ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ಆಲ್ ದಿಸ್ ಪ್ರೋಗ್ರೆಸ್ ಹ್ಯಾಸ್ ಹ್ಯಾಪನ್ಡ್ ನಾಟ್ ಆನ್ ಅಕೌಂಟ್ ಆಫ್ ಗೌರ್ಮೆಂಟ್ಸ್ ಬಟ್ ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ಸ್. ಸರ್ಕಾರಗಳು ಇದ್ದರೂ ಸಹಿತ ಇಷ್ಟು ಪ್ರಗತಿ ಆಗಿದೆ ಅಂದರೆ ಅದು ನಮ್ಮ ಭಾರತೀಯರ ಕರ್ತೃತ್ವ ಶಕ್ತಿ, ಮುಂದೆ ಬರ್ತಕ್ಕಂಥ ಹಂಬಲ ಮತ್ತು ಅಭಿವೃದ್ಧಿ ಸಾಧಿಸಬೇಕು ಅಂತಕ್ಕಂಥ ಅವರ ಒಂದು ದೃಢ ನಿರ್ಧಾರಕ್ಕೆ ಸಾಕ್ಷಿ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ಸರ್ಕಾರದ ಭಾಳಷ್ಟು ಸ್ಕೀಮ್ಗಳು ಬೇರೆ ಬೇರೆ ಇದ್ದರೂ ಸಹಿತ ಈ ಪಾರ್ಟಿ ಆ ಪಾರ್ಟಿ ಅಲ್ಲ, ಎಲ್ಲರೂ ಒಂದೇ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಎಲ್ಲರದು ಒಂದೇ ಉದ್ದೇಶ, ಎಲ್ಲರದು ಒಂದೇ ಗುರಿ. ಆ ಗುರಿ ಏನಂತ ಹೇಳಿ ನಾನು ಈ ಪವಿತ್ರವಾದ ಸ್ಥಳವನ್ನು ಕಲುಷಿತ ಮಾಡಲಿಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಾವು ಸದೃಢವಾಗಿ ಗಟ್ಟಿ ನಿರ್ಧಾರ ಮಾಡಿದರೆ, ನಾವು ಜನಸಾಮಾನ್ಯರು ಪ್ರಯತ್ನಗಳನ್ನು ಮಾಡಿದರೆ, ಜನಸಾಮಾನ್ಯರು ಪರಿಶ್ರಮಪೂರ್ವಕವಾದಂಥ ಪ್ರಯತ್ನ ಮಾಡಿದರೆ ಯಾವ ಶಕ್ತಿ, ಯಾವ ಸರ್ಕಾರ, ಯಾರೂ ಸಹಿತ ನಮ್ಮ ಅಭ್ಯುದಯವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಶಕ್ತಿ ಇರೋ ತನಕ ನಾವು ದುಡಿಯೋಣ. 8 ತಾಸು ಕೆಲಸ ಮಾಡೋಕ್ಕೆ ಸಾಧ್ಯ ಇದ್ದರೆ 8 ತಾಸು ಮಾಡೋಣ, 10 ತಾಸು ಕೆಲಸ ಮಾಡೋಕ್ಕಾದ್ರೆ 10 ತಾಸು ಮಾಡೋಣ, 11 ತಾಸು ಮಾಡತಕ್ಕಂಥ ಕೆಲಸ 11 ಮಾಡೋಣ. ನಮ್ಮ ಅಭಿವೃದ್ಧಿಗೆ ಒಂದೇ ಒಂದು ಮಾರ್ಗ ಇದೆ, ಅದು ಪರಿಶ್ರಮಪೂರ್ವಕವಾದಂಥ ದುಡಿಮೆ ಮತ್ತು ಕಾಯಕ. ಇದಕ್ಕೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ. ಈಗೊಬ್ಬರು 1,00,000 ಕೋಳಿ ಸಾಕಿದವ್ರು ಯಾರು? ನೋಡಿ ಹೇಗೆ ಅವರು ತಮ್ಮ ಸ್ವಂತ ಕಾಲ ಮೇಲೆ. ನಿಮ್ಗೆ ಗೊತ್ತಿದೆ, ಕೋಲಾರ ಅಂದರೆ 10 ಇಂಚು 15 ಇಂಚು ಮಳೆ ಆಗ್ತಕ್ಕಂಥ ಜಾಗ. ಮೊಳಕಾಲ್ಮೂರು ಯಾವೂರು? ಮೊಳಕಾಲ್ಮೂರು ಪ್ರಾಪರ್. ನೋಡಿ, ನಾನು ಅಲ್ಲಿ 5 ವರ್ಷ SP ಆಗಿದ್ದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ, ನನಗೆ ಚೆನ್ನಾಗಿ ಗೊತ್ತು. ಅದೊಂದು ರಂಗಾಯಣ ದುರ್ಗ ಅಂತ ದೇವರಾಜ ಅರಸವ್ರು ಇದ್ದಾಗ ಮಾಡಿದರು. ಅದರಿಂದ ಎಷ್ಟು ನೀರು ಬಂತು, ಎಷ್ಟು ಹೋಯ್ತು ನಮಗೆ ಗೊತ್ತಿಲ್ಲ. ಇಡೀ ಮೊಳಕಾಲ್ಮೂರು ಈ ಚಳ್ಳಕೆರೆ ದಾಟಿದ ತಕ್ಷಣ ಹಿರೇಹಳ್ಳಿ ತನಕ ಎಲ್ಲ ಡ್ರೈ ಲ್ಯಾಂಡು, ಯಾವುದೂ ಅಲ್ಲಿ ಏನೂ ಇಲ್ಲ. ಬಿಜಿಕೆರೆಯಲ್ಲಿ ಮತ್ತು ಕೊಂಡಹಳ್ಳಿಲಿ ಸ್ವಲ್ಪ ಏನಪ್ಪ ಅಂದರೆ ಇದನ್ನು ಏನು ಉಣ್ಣೆ
ಕಂಬಳಿಗಳನ್ನು ನೇಯ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಉದ್ಯೋಗವೂ ಅಲ್ಲಿಲ್ಲ. ಆದರೆ ಇವತ್ತು ಮೊಳಕಾಲ್ಮೂರು ಇವ್ರಿಗೆ ಭಾಳ ಮಾಡಿ ಬಳ್ಳಾರಿ ಎಫೆಕ್ಟ್ ಆಗಿದೆ. ಬಳ್ಳಾರಿಯಲ್ಲಿ ಈ ಕೋಳಿ ಫಾರ್ಮ್ಗಳು ಭಾಳ ಅದನ್ನು ಎಫೆಕ್ಟ್ ಮಾಡಿ ಭಾಳ ಸಕ್ಸಸ್ ಪಡಿದ್ದಾರೆ. ತುಂಬ ಸಂತೋಷದ ವಿಷಯ. ನಾನು ಅಂತಕ್ಕಂಥದ್ದು ಏನಂದರೆ, ನಿಮ್ಮಲ್ಲಿ ಅಪಾರವಾದಂಥ ಅನುಭವ ಇದೆ. ಭಾಳಷ್ಟು ಮಂದಿ ನೀವು ಹಳೆಯ ವಿದ್ಯಾರ್ಥಿಗಳ ಸಂಘದವರು ಡ್ಯೂಟಿಯಿಂದ ನಿವೃತ್ತಿಯಾಗಿರ್ಬೋದು. ನಿಮ್ಮಲ್ಲಿ ಅನುಭವ ಇದೆ, ಜ್ಞಾನ ಇದೆ, ಕೌಶಲ್ಯ ಇದೆ. ಅದನ್ನು ನಿಮ್ಮ ನೆರೆಹೊರೆಯವರಿಗೆ ನೀವು ಅದನ್ನು ದಾನ ಮಾಡಿದರೆ, ನೆರೆಹೊರೆಗೆ ಅವ್ರಿಗೆ ತಿಳಿಸ್ಕೊಟ್ರೆ, ನಾನು ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಸರ್ಕಾರಕ್ಕಿಂತ ಹೆಚ್ಚಿನ ಸೇವೆ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಮತ್ತು ಕುಟುಂಬ ವರ್ಗದವರ ಒಂದು ದೇವರು ಸದಾ ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹಾರೈಸಿ, ಇವತ್ತು ಪ್ರಶಸ್ತಿ ವಿಜೇತರು ಭಾಳಷ್ಟು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಬಂದಿದ್ದಾರೆ. ಅವರ ಆದರ್ಶ ಬರೀ ನಮಗೆ ನಿಮಗೆ ಅಲ್ಲ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸ್ಫೂರ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಷ್ಟೊತ್ತು ನಾವೆಲ್ಲ ಸರ್ ಮಾತು ಕೇಳಿಸ್ಕೊಂಡ್ವಿ. ನಮ್ಮ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅಸಾಮಾನ್ಯ ಶೌರ್ಯ, ನಿಷ್ಠೆ ಮತ್ತು ತ್ಯಾಗದಿಂದ ಸೇವೆ ಸಲ್ಲಿಸಿದ ಖ್ಯಾತ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಶಂಕರ್ ಬಿದರಿ ಸರ್ ಅವರು ಕರ್ನಾಟಕದ ಜನತೆಗೂ ಪೊಲೀಸ್ ಇಲಾಖೆಗೂ ಅತ್ಯಂತ ಪ್ರೇರಣಾದಾಯಕ ನಾಯಕರು. ಶಿಸ್ತಿನಲ್ಲಿ ಶ್ರೇಷ್ಠತೆ, ಸೇವೆಯಲ್ಲಿ ಶೌರ್ಯ ಎಂಬ ಅವರ ಜೀವನ ಮೌಲ್ಯವು ಯುವ ಅಧಿಕಾರಿಗಳಿಗೆ ಆಶಾದೀಪವಾಗಲಿದೆ. ಕಠಿಣ ನಿರ್ಧಾರಗಳಲ್ಲಿಯೂ ಕೂಡ ಮಾನವೀಯತೆಯ ಸ್ಪರ್ಶವನ್ನು ಕಾಪಾಡಿಕೊಂಡು ಜನರ ವಿಶ್ವಾಸವನ್ನು ಗಳಿಸಿದ ಶ್ರೇಷ್ಠ ಪೊಲೀಸ್ ಅಧಿಕಾರಿ. ನಿಜಕ್ಕೂ ಕರ್ನಾಟಕದ ಹೆಮ್ಮೆಯ ಗೌರವಿಸಿದ ಎಲ್ಲ ಗಣ್ಯರಿಗೆ ಈಗಾಗಲೇ ಹೇಳಿದಂತೆ ಕೃಷಿ ಗ್ರ್ಯಾಜುಯೇಟ್ ಆದಮೇಲೆ ಬರೀ ಕೆಲಸ ಹುಡಿಕೊಂಡು ಹೋಗಬಾರ್ದು. ನಾವು ಬೇರೆಯವ್ರಿಗೆ ಕೆಲಸ ಕೊಡೋಂಗಾಗಬೇಕು. ಅದು ಹೆಂಗೆ ಸಾಧ್ಯ ಅಂತಂದರೆ ನಮ್ಮದೇ ಆದ ಉದ್ಯಮ, ನಮ್ಮದೇ ಆದ ಇಂಡಸ್ಟ್ರಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಒಂದು ನಿಟ್ಟಿನಿಂದ ಇಂಥ ಒಂದು ಸಾಧನೆಯನ್ನು ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ BK ಕುಮಾರಸ್ವಾಮಿ ಪ್ರಸಿದ್ಧ ಕೃಷಿ ಉದ್ಯಮಿ ಪ್ರಶಸ್ತಿ. ಯಾಕೆಂತಂದರೆ ಡಾಕ್ಟರ್ BK ಕುಮಾರಸ್ವಾಮಿ ಅವರು ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಮತ್ತು ಆರ್ಟಿಕಲ್ಚರಲ್ಲಿ ಡಾಕ್ಟರೇಟ್ ಪದವಿ ಮಾಡಿದ್ದಾರೆ. ಹಾಗೂ ಸ್ವತಃ ಅವರು ಇಲ್ಲೇ ಇದ್ದಾರೆ ಡಾಕ್ಟರ್ ಕುಮಾರಸ್ವಾಮಿ ಅವರು. ಅವರು ಸಹ ಖಾಸಗಿ ಬೀಜ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈಗ ತಮ್ಮದೇ ಆದ ಒಂದು ಬೀಜ ಕಂಪ್ನಿಯನ್ನು ಮಾಡ್ಕೊಂಡು ಅವರ ಒಂದು ಕಂಪ್ನಿ ಹೆಸರದು ಪ್ರಸಿದ್ಧಿ ಸೀಡ್ಸ್ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಅವರು ಸಹ ನಮ್ಮ ಅಲ್ಯೂಮಿನಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಈ ನಿಟ್ಟಿನಲ್ಲಿ ಈ ವರ್ಷದ 24 ಮತ್ತು 25 ಸಾಲಿನ ಈ ಒಂದು ಡಾಕ್ಟರ್ BK ಕುಮಾರಸ್ವಾಮಿ ಪ್ರಸಿದ್ಧಿ ಕೃಷಿ ಉದ್ಯಮ ಪ್ರಶಸ್ತಿಯನ್ನು ಶ್ರೀ ಮಹಾದೇವ ಪ್ರಸಾದ್ ನಿಮ್ಮ ಮುಂದೆ ಇದ್ದಾರೆ, ಅವರಿಗೆ ನೀಡಲಾಗಿದೆ. ಶ್ರೀ ಮಹಾದೇವ ಪ್ರಸಾದ್ ಅವರು ಮೂಲತಃ ಈ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಶಾಗ್ಯ ಅಂತಕ್ಕಂಥ ಒಂದು ರೈತ ಕುಟುಂಬದ ಬಂದಿದ್ದು, ಭಾಳ ಒಂದು ಬಡತನದಿಂದ ಬಂದಿದ್ದಾರೆ. ರೈತ ಕುಟುಂಬ ಮಾಡಿ ಈ ಮಂಡ್ಯ ಕೃಷಿ ಕಾಲೇಜಿನಲ್ಲಿ 2006ರಲ್ಲಿ ಡಿಗ್ರಿಯನ್ನು ತಗೊಳ್ತಾರೆ. ಅವರು ನಾನು ಆಗಲೇ ಹೇಳ್ದಂಗೆ ಇವರು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಲ್ಲ. ಸೊ ಏನೋ ಅವರಲ್ಲಿ ಏನಿತ್ತೋ ಗೊತ್ತಿಲ್ಲ. ಸೊ ಅವರು ಯಾವುದೇ ಜಾಬ್ಗೆ ಟ್ರೈ ಮಾಡ್ದೇ ಮೊಟ್ಟ ಮೊದಲನೇದಾಗಿ ಈ ಮದರ್ ಡೇರಿ ಹಣ್ಣು ಮತ್ತು ತರಕಾರಿ ಹರಾಜು ಮಾರುಕಟ್ಟೆ ಆ ಒಂದು ಈ ಸಫಲ್ ಅಂತ ಏನು ಹೇಳ್ತೀವಿ, ಅಲ್ಲಿ ತಮ್ಮ ವೃತ್ತಿ ಜೀವನವನ್ನು ಅಲ್ಲಿ ಶುರು ಮಾಡ್ತಾರೆ. ನಂತರ ಇವರಿಗೆ ಗೊತ್ತಾಗುತ್ತೆ ರೈತರಿಗೆ ಮಾರುಕಟ್ಟೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನಾವೆಲ್ಲ ಮಾತಾಡೋದು ಅದೇ, ಈ ಪ್ರೊಡಕ್ಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದರೆ ಮಾರುಕಟ್ಟೆ ಬಂದಾಗ ನಾವು ಫೇಲ್ ಆಗ್ತೀವಿ. ಸೊ ಅದರಿಂದ ಮಾರುಕಟ್ಟೆ ವಿಷಯವನ್ನು ಮುಂದಾಗಿಟ್ಕೊಂಡು ಇವರು ಸಾಕಷ್ಟು ತಮ್ಮದೇ ಆದ ಈ ರಿಲಯನ್ಸ್ ಫ್ರೆಶ್, ಆದಿತ್ಯ ಬಿರ್ಲಾ ರಿಟೇಲ್ ಮತ್ತು ಭಾರತಿ ವಾಲ್ಮಾರ್ಟ್ ಸಂಸ್ಥೆಗಳಿಗೆ ಅವ್ರ ಜೊತೆ ಕೂಡ್ಕೊಂಡು ಈ ರೈತರ ಬೆಳೆದಿರ್ತಕ್ಕಂಥ ಹಣ್ಣು ತರಕಾರಿ ಇವನ್ನೆಲ್ಲ ಅದನ್ನು ಪ್ರೊಕ್ಯೂರ್ ಮಾಡಿ ಈ ಕಂಪ್ನಿಗಳ ಮೂಲಕ ಮಾರಾಟ ಮಾಡೋದಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿ ಮಾಡ್ತಾರೆ. ನಂತರ 2024-25ನೇ ಸಾಲಿನ ಡಾಕ್ಟರ್ BK ಕುಮಾರಸ್ವಾಮಿ ಪ್ರಸಿದ್ಧಿ ಕೃಷಿ ಪದವೀಧರ ಉದ್ಯಮ ಪ್ರಶಸ್ತಿ ಶ್ರೀ ಮಹಾದೇವ ಪ್ರಸಾದ್ ಎಂದವರಿಗೆ ಶ್ರೋತರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಮುಂದಿನ ಪ್ರಶಸ್ತಿ ಶ್ರೀ ಸಕಲವಾರ ರಾಮಯ್ಯ ರೆಡ್ಡಿ ಅತ್ಯುತ್ತಮ ರೈತ ಪ್ರಶಸ್ತಿ. ಈ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀ ಬಿ ಶ್ರೀಕಾಂತ್ ರವರು. ಶ್ರೀಯುತರ ಕೃಪಚಯವನ್ನು ಮಾಡಿಕೊಳ್ಳಿದ್ದಾರೆ ಡಾಕ್ಟರ್ ಬಿ ಕೆ ಕುಮಾರಸ್ವಾಮಿರವರು. ಶ್ರೀಯುತ ಬಿ ಶ್ರೀಕಾಂತ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈಗಷ್ಟೇ ಒಂದು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿ ಬರೀ ಜಾಬ್ ಸೀಕರ್ಸ್ ಆಗಬಾರ್ದು, ಜಾಬ್ ಕ್ರಿಯೇಟರ್ಸ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈಗ ಅವಾರ್ಡ್ ಅಂತ ಕೊಟ್ಟಂಥ ಒಂದು ಅವಾರ್ಡನ್ನು ನಾನು ಇಡಬೇಕಾಯಿತು. ಅದೊಂದು ಉದ್ದೇಶ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆಂದರೆ ನಾನು BSc MSc PhD ಮುಗಿಸಿ ನಾನಾ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಈವನ್ನು ಆಫ್ರಿಕಾ ದೇಶ, ಯುರೋಪ್ ದೇಶದಲ್ಲೆಲ್ಲ ಕೆಲಸ ಮಾಡಿ ಬಂದ ಮೇಲೂ ಕೂಡ ನನಗೆ ರಿಯಲೈಸ್ ಆಗಿದ್ದು ಇಷ್ಟೇ, ಬರೀ ನಾವು ಜಾಬ್ನ ಹುಡುಕೊಂಡು ಒಂದು ಕಡೆ ಸಂಸ್ಥೆಯಿಂದ ಇನ್ನೊಂದು ಕಡೆ ಸಂಸ್ಥೆಗೆ ಹೋಗೋದು, ಅಲ್ಲಿಂದ ಮತ್ತೊಂದು ಬರೀ ನಮ್ಮ ಇದಕ್ಕಾಗತ್ತೆ ಅಂತಲೇ ಒಂದು ದೃಷ್ಟಿ ಮಾಡಿದಾಗ ನಾನು 2005ರಲ್ಲಿ ಯುರೋಪಿಂದ ವಾಪಸ್ ಬಂದು ನನ್ನದೇ ಆದ ಒಂದು ಸೀಡ್ ಕಂಪ್ನಿಯನ್ನು ಪ್ರಾರಂಭ ಮಾಡಿ ಇವತ್ತು ಒಂದು $5 ಮಿಲಿಯನ್ ಅಷ್ಟು ಫಾರೆಕ್ಸ್ ಮಾಡೋವಂಥ ಒಂದು ಶಕ್ತಿ ಪಡೆದಿದೆ. ಆ ಉದ್ದೇಶದಲ್ಲಿದ್ದಾಗಲೂ ಕೂಡ ನಾನು ಯೋಚನೆ ಮಾಡಿದ್ದಿಷ್ಟೇ, ನಮ್ಮ ಯೂನಿವರ್ಸಿಟಿನಲ್ಲಿ ಯಾರು ಗ್ರ್ಯಾಜುಯೇಟ್ಸು ಎಲ್ಲ ಮಾಡ್ಕೊಂಡು ಹೋದರು ಬರೀ ಜಾಬ್ ಹುಡುಕ್ತಾ ಇರಬಾರ್ದು, ಜಾಬನ್ನು ಕ್ರಿಯೇಟ್ ಮಾಡೋಂಥ ಒಬ್ಬ ವ್ಯಕ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅವಾರ್ಡನ್ನು ಇಟ್ಟಿದೆ. ಥ್ಯಾಂಕ್ ಯು. ಇವತ್ತು ಯಾರು ಗೆದ್ದಿದೆ, ಇವತ್ತು ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅದೇ ರೀತಿ ಇವತ್ತು ನಾನಾ ಅವಾರ್ಡ್ಗಳನ್ನ ಕೊಡ್ತಾಯಿದೆ. ಹಳೆ ವಿದ್ಯಾರ್ಥಿಗಳ ಸಂಘ ಡೋನರ್ ಅವಾರ್ಡ್ಸ್ ಅಂತ ಇವತ್ತೇನು ಮಾಡಿ ಡಿಫ್ರೆಂಟ್ ಡೋನರ್ಸ್, ಬೇರೆ ಬೇರೆ ಡೋನರ್ಸ್ ತಮ್ಮ ಹಣಗಳನ್ನು ಇಟ್ಟು ಒಬ್ಬ ಪ್ರತಿಭಾವಂತ ರೈತರಿಗಾಗಲಿ ಇಂಡಸ್ಟ್ರಿಯಲಿಸ್ಟ್ಗಾಗಲಿ ಈ ಒಂದು ಅವಾರ್ಡನ್ನು ಕೊಡ್ತಾ ಇರೋ ಉದ್ದೇಶ ಇಷ್ಟೇ. ಬರೀ ಅವರು ಇವತ್ತೇನು ಪ್ರಶಸ್ತಿ ಗೆದ್ದಿದ್ದಾರಲ್ಲ, ಅವರು ಬೆಸ್ಟ್ ಫಾರ್ಮರ್ ಅವಾರ್ಡ್ ಅದು ಇವತ್ತು ಸನ್ಮಾನ್ಯ ಬಿ ಶ್ರೀಕಾಂತ್ ಅವರಿಗೆ ಹೋಗ್ತಾ ಇದೆ. ಆ ಶ್ರೀಕಾಂತ್ ಅವ್ರನ್ನ ಪರಿಚಯ ಮಾಡೋದು ನನ್ನ ಒಂದು ಕಾರ್ಯ. ಅದೇ ರೀತಿ ಇವತ್ತು ಹೇಳ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್, ನನಗೆ ವೈ ಐ ಲೈಕ್ ಬೆಸ್ಟ್ ಫಾರ್ಮರ್ ಅವಾರ್ಡ್ ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಇವತ್ತು ಸಾಕಷ್ಟು ಜನ ರೈತರು, ಆಲೇ ಶಂಕರ್ ಬಿದ್ದಿ ಸಾಹೇಬ್ರು ಹೇಳಿದರು, ಫಾರ್ಮಿಂಗ್ ಬಿಟ್ಟು ಭಾಳ ಇವತ್ತು ಮೈಗ್ರೇಷನ್ ಆಗಿ ಅರ್ಬನೈಸೇಷನ್ ಆಗ್ತಾಯಿದೆ. ಸಾಕಷ್ಟು ರೈತರು ತಮ್ಮ ಫಾರ್ಮಿಂಗ್ನೇ ಬಿಡ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಒಂದು ಬೆಸ್ಟ್ ಫಾರ್ಮರ್ ಅವಾರ್ಡ್ ತಗೊಂಡು ತಾವು ಬೇರೆ ರೈತರಿಗೆ ಮಾದರಿ ಆಗಲಿ ಅಂತ ಹೇಳಿ ಈ ಉದ್ದೇಶ ಇಟ್ಕೊಂಡು ಸಕಲವಾರು ರಾಮಯ್ಯ ರೆಡ್ಡಿ ಅವರ ದೊಡ್ಡಬಳ್ಳಾಪುರ ತಾಲೂಕು ನಾರಸಿಂಗನಹಳ್ಳಿ ಗ್ರಾಮದಲ್ಲಿ ಕೃಷ್ಣಯ್ಯ ಮತ್ತು ಲಕ್ಷ್ಮೀ ನರಸಮ್ಮ ಅನ್ನೋ ರೈತ ಕುಟುಂಬದಲ್ಲಿ ಹುಡ್ತಾರೆ. ಶ್ರೀಕಾಂತ್ ಅವರು ಇಲ್ಲಿ ನೋಡಿ, ಇಷ್ಟು ವಿಶೇಷ. ಇವತ್ತು ಸಾಕಷ್ಟು ಪ್ರಶಸ್ತಿ ವಿಜೇತರು ನೋಡಿದ್ವಿ, ಸಾಕಷ್ಟು ವಿದ್ಯಾವಂತರಿದ್ದಾರೆ. ಇಲ್ಲಿ ನಾನು ಒಂದೇ ಒಂದು ಗಮನಿಸ್ತೀನಿ, ಇವರು ವಿದ್ಯಾಭ್ಯಾಸ ಬರೀ SSLC, ಆದರೆ ಇವರ ಒಂದು ಸಾಧನೆ ಎಷ್ಟಿದೆ ಅಂದರೆ ಇವತ್ತು ಅದ್ರ ಬಗ್ಗೆ ಒಂದೇ ಒಂದು ಪ್ಯಾರ ಓದ್ತೇನೆ. ತಮ್ಮ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದೇ ರೀತಿ ಶ್ರೀಯುತರು ಅದಲ್ಲದೆ 300 ಎರೆಹುಳು ತೊಟ್ಟಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಹಾಗೆ ಒಂದು 500 ಟನ್ ಸಾವಯವ ತ್ಯಾಜ್ಯವನ್ನು ಬಳಸಿಕೊಂಡು 250 ಟನ್ನು ಎರೆಹುಳ ಗೊಬ್ಬರ ಉತ್ಪಾದಿಸ್ತಾರೆ. ಶ್ರೀಯುತ ಬಿ ಶ್ರೀಕಾಂತ್ ರವರು, ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತರನ್ನು ಗೌರವಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ NC ಮುನಿಯಪ್ಪ ಸರ್ ಅವರನ್ನು ಕೋರ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀ ಬಿ ಶ್ರೀಕಾಂತ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದುವರೆದು ಶ್ರೀ ಗಿರಿಯಪ್ಪ ಗೌಡ ಅತ್ಯುತ್ತಮ ರೈತ ಪ್ರಶಸ್ತಿ. ತುಮಕೂರಿನ ಶ್ರೀನಿವಾಸ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸುಮಾರು 34 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ 2019ರಲ್ಲಿ ನಿವೃತ್ತರಾಗಿ ಸ್ವತಃ ಅವರ ತಂದೆ ತಾಯಿ ಹಾಕಿದಂತಹ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಸ್ವತಃ ಜಮೀನನ್ನು ಮಂಡ್ಯ ಜಿಲ್ಲೆಯಲ್ಲಿ ಖರೀದಿಸಿ ಸುಮಾರು 15 ಎಕರೆಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮಾಡುತ್ತಿದ್ದಾರೆ. ಶ್ರೀಯುತರು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕು ದಬ್ಬೆಗಟ್ಟೆ ಗ್ರಾಮದಲ್ಲಿ ಭೈರವಿ ಫಾರಮ್ ಅಂತ ಹೇಳಿ ಹೆಸರಿಟ್ಟು ಅಲ್ಲಿ ನೈಸರ್ಗಿಕ ಮತ್ತು ಸಾವಯವ ತತ್ವಗಳೊಂದಿಗೆ ಸಮಗ್ರ ಕೃಷಿಯನ್ನು ಮಾಡುತ್ತಿದ್ದಾರೆ.
12 ಎಕರೆ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆ ಮತ್ತು 3 ಎಕರೆ ಪ್ರದೇಶದಲ್ಲಿ ಕೃಷಿ ಬೆಳೆಗಳನ್ನು ಬೆಳೆಸುವುದು ಯಾವುದೇ ರಾಸಾಯನಿಕ ಗೊಬ್ಬರ ಉಪಯೋಗಿಸದೆ ಹಾಗೂ ರಾಸಾಯನಿಕ ಕ್ರಿಮಿನಾಶಕ ಕಳೆನಾಶಕಗಳನ್ನು ಸಹ ಉಪಯೋಗಿಸದಂತೆ ಮಾಡದೆ ದನಗಳ ಗೊಬ್ಬರ ಮತ್ತು ಮರಗಿಡಗಳನ್ನು ಆಧರಿಸಿ ಕೃಷಿ ಮಾಡುತ್ತಿದ್ದಾರೆ. ಇವರ ಸಾಧನೆ ಇನ್ನೊಂದಿದೆ. ಸಾವಯವ ಕೃಷಿಯಲ್ಲಿ ಬೀಜಾಮೃತ, ಜೀವಾಮೃತ ಉಪಯೋಗ ಹಾಗೂ ತೇವಾಂಶದ, ಇದು ಭಾಳ ಮುಖ್ಯವಾದದ್ದು, ತೇವಾಂಶದ ನಿರ್ವಹಣೆಗೆ ಹೂಡಿಕೆ ಪಂಚತಂಗಡಿ ಕ್ರಮದಿಂದ ನೆರಳು ಬೆಳಕಿನ ಕ್ರಮಗಳ ಅನುದಾನ ಬೆಳೆ ಸಂಯೋಜಿತನೆ ಮಾಡುತ್ತಿದ್ದಾರೆ. ಶ್ರೀಯುತರು ತಮ್ಮ ಜಮೀನಿನಲ್ಲಿ ಸುಮಾರು 600 ತೆಂಗು, 3000 ಬಾಳೆ, 3000 ಅಡಿಕೆ, 2000 ಕೋಕೋ ಗಿಡಗಳನ್ನು ನೆಟ್ಟಿರುತ್ತಾರೆ. ಅದರಿಂದ ಫಲ ಪಡೆಯುತ್ತಿದ್ದು, ಇದರ ಜೊತೆಗೆ ಎಲ್ಲ ತರಹ ಹಣ್ಣುಗಳನ್ನು ಮತ್ತು ಸಾಂಬಾರು ಪದಾರ್ಥಗಳಾದ ಅರಿಶಿಣ, ಶುಂಠಿ, ಏಲಕ್ಕಿ, ಮೆಣಸು, ಜಾಕಾಯಿ, ಚಕ್ಕೆ, ಲವಂಗ ಮುಂತಾದವುಗಳನ್ನು ಸಹ ಬೆಳೆಸುತ್ತಿದ್ದಾರೆ. ಇದೀಗ ಶ್ರೀ ಗಿರಿಯಪ್ಪ ಗೌಡ ಅತ್ಯುತ್ತಮ ರೈತ ಪ್ರಶಸ್ತಿ. ಈ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀಯುತ ಬಿ ರಾಮಲಿಂಗಯ್ಯರವರು. ಶ್ರೀಯುತರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಶ್ರೀ ಗಿರಿಯಪ್ಪ ಗೌಡ ಅತ್ಯುತ್ತಮ ರೈತ ಪ್ರಶಸ್ತಿ ಶ್ರೀಯುತ ಬಿ ರಾಮಲಿಂಗಯ್ಯರವರಿಗೆ, ಶ್ರೀಯುತರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದುವರಿದು ಕರ್ನಾಟಕ ಬ್ಯಾಂಕ್ ಅತ್ಯುತ್ತಮ ಬ್ಯಾಂಕಿಂಗ್ ಕೃಷಿಕ ಪ್ರಶಸ್ತಿ. ಈ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀಯುತ ಮಲ್ಲಿನಾಥ ಕೊಳ್ಳೂರವರು. ಇವರ ಪರಿಚಯವನ್ನು ಮಾಡಿಕೊಳ್ಳಿದ್ದಾರೆ ಶ್ರೀಯುತ ಎ ಗೋಪಾಲ್ರವರು. ಸರ್, ಸ್ಟೇಜ್ ಕಡೆ ಎಲ್ಲರೂ ನೋಡ್ತಾ ಇದ್ದೀರಾ. ನಾನೀಗ ಮುಂದಿನ ಪ್ರಶಸ್ತಿ ವಿಜೇತರ ಪರಿಚಯ ಮಾಡ್ತೀನಿ. ಮುಂದಿನ ಪ್ರಶಸ್ತಿ ವಿಜೇತರು ಯಾರಂದರೆ ಕರ್ನಾಟಕ ಬ್ಯಾಂಕಿನ ಅತ್ಯುತ್ತಮ ಬ್ಯಾಂಕ್ ಕೃಷಿಕ ಅಂಥೇಳಿ. ಈ ಪ್ರಶಸ್ತಿ ವಿಜೇತರು ಮಲ್ಲಿನಾಥ ಕೊಳ್ಳೂರವರು. ಇವರು ಕಲಬುರಗಿ ತಾಲೂಕಿನ ಮೇಳ್ಕೊಂದ ಗ್ರಾಮದವರು. ಇವ್ರ ವಿಷಯ ಹೇಳೋದಾದರೆ 12 ವರ್ಷ, ಇವ್ರದ್ದು 34 ಎಕರೆ ಜಮೀನಿದೆ. 12 ವರ್ಷದ ಹಿಂದೆ ಅದೇ 34 ಎಕರೆ ಜಮೀನಲ್ಲಿ ಅವ್ರ ಹತ್ರ 2 ಬೋರ್ವೆಲ್ಲು 2 ಓಪನ್ ವೆಲ್ ಇದ್ರೂ 2 ಎಕರೆ ಜಮೀನಿಗೆ ನೀರು ಸಾಕಾಗ್ತಾ ಇರಲಿಲ್ಲ. ಅವರು ಹಂತ ಹಂತವಾಗಿ ಸಾವಯವ ಕೃಷಿ ಮಾಡಿ ದುಡ್ಡು ಖರ್ಚು ಮಾಡಿದೆ, ರೊಕ್ಕ ಖರ್ಚು ಮಾಡಿದೆ. ಆ 40 ಎಕರೆನ ಇವತ್ತು ಫಲವತ್ತಾಗಿ ಕನ್ವರ್ಟ್ ಮಾಡಿದ್ರು. 12 ನೀವು ಬಂಗಾರ ಮನುಷ್ಯ ಪಿಕ್ಚರ್ ನೋಡಿದ್ರಲ್ವಾ? ಬಂಗಾರ ಮನುಷ್ಯರಲ್ಲಿ ರಾಜ್ಕುಮಾರ್ ಹೆಂಗೆ ಆ ಗುಡ್ಡುಗಳನ್ನೆಲ್ಲ ತೆಗೆದು ಫಲವತ್ತಾದ ಭೂಮಿ ಮಾಡ್ತಾರೆ. ಇವರು 32 ಎಕರೆಯಿಂದ ಇವರು 34 ಎಕರೆ ಜಮೀನನ್ನು ಫಲವತ್ತಾಗಿ ಮಾಡಿದ್ದು. ಇವರು ನೀರಿನ ಜಲ ಕೂಡ ಇನ್ಕ್ರೀಸ್ ಮಾಡಿ ಇವರೇ ಅಲ್ಲ, ಪಕ್ಕದವ್ರಿಗೂ ಕೂಡ ಅವರೊಂದು ಸಹಾಯ ಮಾಡಿದ್ದಾರೆ. ಅವರು ಆ ಕೊಚ್ಚಿ ಹೋಗುತ್ತಿದ್ದ ನೀರನ್ನು ಇವತ್ತು ಹಾಗೆ ನಿಲ್ಲಿಸಿದ್ದಾರೆ ಅವರು. ಇವರು ಇದರಲ್ಲಿ ಬಹಳ ಯಾವುದು ಸಾವಯವ ಕೃಷಿಯಲ್ಲಿ ಒಂಥರ ಇವರೊಂದು ನೇತಾರ. 2013ರಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವರಿಗೆ ಅತ್ಯುತ್ತಮ ರಾಷ್ಟ್ರೀಯ ಸಾವಯವ ಪ್ರಶಸ್ತಿಯನ್ನು ಇವರು ಕೊಟ್ಟಿದ್ದಾರೆ. ಮತ್ತು ಇವನ್ ಯಡಿಯೂರಪ್ಪನವರು ಕೂಡ ಸಾವಯವ ಕೃಷಿಕರ ಅಂಗಳದಲ್ಲಿ ಅಂತ ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. ಒಂದು ದಿವಸ ಇವರು ಅಂಗಳಕ್ಕೆ ಬಂದು ಇವ್ರ ಮನೆಯಲ್ಲಿ ಒಂದು ದಿವಸ ಇದ್ದು ಯಡಿಯೂರಪ್ಪನವರು ಹೋಗಿದ್ದಾರೆ. ಅಂದರೆ ಇವರು ಅಷ್ಟೊಂದು ಸಕ್ಸಸ್ಫುಲ್ ಫಾರ್ಮರ್ ಅವರು. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಬಾರಿಯ ಕರ್ನಾಟಕ ಬ್ಯಾಂಕ್ ಅತ್ಯುತ್ತಮ ಬ್ಯಾಂಕಿಂಗ್ ಕೃಷಿಕ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀಯುತ ಮಲ್ಲಿನಾಥ ಕೊಳ್ಳೂರವರು. ಶ್ರೀಯುತರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಸಭಿಕರಲ್ಲಿ ಒಂದು ವಿನಂತಿ, ದಯಮಾಡಿ ಯಾರೂ ಕೂಡ ನಿಮ್ಮ ಧ್ವನಿ ವೇದಿಕೆಗೆ ರೀಚ್ ಆಗೋಷ್ಟು ಮಟ್ಟಿಗೆ ಮಾತನಾಡಬಾರ್ದು, ಕಿರುಧ್ವನಿಯಲ್ಲಿ ಮಾತನಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಕೃಷಿ ಸಾಲ, ಮನೆ ಮಂದಿ ಎಲ್ಲ ಸಾಲ ಅಂತ ಸಹಾಯ ಅಂತ ಹೇಳ್ತಾ ಇದ್ರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿರುವವರು ಶ್ರೀಯುತ ಮಲ್ಲಿನಾಥ ಕೊಳ್ಳೂರವರು. ಇವರಿಗೆ ಈ ಬಾರಿಯ ಕರ್ನಾಟಕ ಬ್ಯಾಂಕ್ ಅತ್ಯುತ್ತಮ ಬ್ಯಾಂಕಿಂಗ್ ಕೃಷಿಕ ಪ್ರಶಸ್ತಿ ಲಭ್ಯವಾಗಿದೆ. ಮತ್ತೊಮ್ಮೆ ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಇದೀಗ ಅದೇ ರೀತಿ ಶ್ರೀಯುತ MT ರಮೇಶ್ ರವರು, ಶ್ರೀಯುತರಿಗೆ ಶ್ರೀ MS ನಾರಾಯಣ ರೆಡ್ಡಿ ಕೃಷಿ ಪದವೀಧರ ರೈತ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಶ್ರೀಯುತ ಪ್ರಸಿದ್ಧಿ ಕೃಷಿ ಪದವೀಧರ ಉದ್ಯಮಿ ಪ್ರಶಸ್ತಿ, ಶ್ರೀಯುತ B ಶ್ರೀಕಾಂತ್ ರವರಿಗೆ ಶ್ರೀಯುತ ಸಕಲವಾರ ರಾಮಯ್ಯ ರೆಡ್ಡಿ ಶ್ರೀ ಗಿರಿಯಪ್ಪ ಗೌಡ ಅತ್ಯುತ್ತಮ ರೈತ ಪ್ರಶಸ್ತಿ, ಅದೇ ರೀತಿ ಶ್ರೀ ಮಲ್ಲಿನಾಥ ಕೊಳ್ಳೂರವರಿಗೆ ಕರ್ನಾಟಕ ಬ್ಯಾಂಕ್ ಅತ್ಯುತ್ತಮ ಬ್ಯಾಂಕಿಂಗ್ ಕೃಷಿಕ ಪ್ರಶಸ್ತಿ ಲಭ್ಯವಾಗಿದೆ. ಮತ್ತೊಮ್ಮೆ
ಮತ್ತೊಮ್ಮೆ ಈ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ವೇದಿಕೆ ಮೂಲಕ ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. The dais and off the dais, it is my immense pleasure to introduce the brief biodata of Shri N.C. Muniyappa sir. N.C. Muniyappa is an Indian Administrative Service Officer with a distinguished career in public service, governance and policy making. Born in 1952, N.C. Muniyappa was the first person to take agriculture as optional subject in IAS. His professional journey began with his selection of the Agriculture Research Services ARS in 1978, following which he served for 4 years at the Indian Institute of Horticulture Research, Bangalore, contributing to research in horticulture and sustainable farming practices. In 1982, he was selected for the Indian Forest Service, and soon after, in 1984, he entered the Indian Administrative Service, IAS, marking the beginning of long and impactful administrative officer. Throughout his service, N.C. Muniyappa held several key positions in the government of Karnataka, serving as a commissioner and head of various departments such as social welfare, women and child welfare, watershed development, Bruhat Bengaluru Mahanagarapalike, and as a chairman of Bangalore Water Supply and Sewage Board. He later served as a secretary and principal secretary in crucial departments including horticulture, agriculture marketing, cooperation, agriculture, tourism and labor, where he played a pivotal role in shaping and implementing policies for rural development, economic empowerment and also infrastructure development. After his superannuation, he was appointed as a state election officer, state election commissioner of Karnataka, a role he held for a period of 5 years, overseeing free and fair electoral processes and contributing to strengthening the democratic institution in the state. Currently, he is actively engaged in writing and research, passionate about social equity and economic justice. He has authored 7 books focused on economic empowerment of the vulnerable sections of the community. ಈ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಯೂಮಿನಿ ಅಸೋಸಿಯೇಷನ್ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ಅಧಿಕಾರಿಯಾದ ಶ್ರೀಮಾನ್ ಶಂಕರ್ ಬಿದ್ರಿಯವರು ನಮಗೆ ಅತ್ಯಂತ ಆತ್ಮೀಯರು, ಎಲ್ಲರಿಗೂ ಚಿರಪರಿಚಿತರು ಮತ್ತು ಅವರ ಕರ್ತವ್ಯ ನಿಷ್ಠೆ ಮತ್ತು ಜನಸೇವೆಯಿಂದ ಮನೆ ಮನೆಗೂ ಮಾತಾಗಿರೋ ಶ್ರೀ ಶಂಕರ್ ಬಿದರಿ ಸಾಹೇಬರು ಈಗಾಗಲೇ ಈ ಒಂದು ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಬಗ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಬಹಳಷ್ಟು ಒಂದು ಒಳ್ಳೆಯ ಅಂಶಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿ ಸಹಮತಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ಇಂತಹ ಅತ್ಯುತ್ತಮ ಒಂದು ಅಸೋಸಿಯೇಷನ್ ಏನಿದೆ, ಈ ವರ್ಷದ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಗಳ ಪುರಸ್ಕೃತರಿಂದ ಇಲ್ಲಿಗೆ ಆಹ್ವಾನಿಸಿ ಅವರೆಲ್ಲರಿಗೂ ಒಂದು ಉತ್ತೇಜನ ನೀಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಖಂಡಿತ ಹೆಮ್ಮೆ ಪಡ್ತಾ ಇದ್ದೇನೆ. ನಂತರ ಇನ್ನೂ
ವಿಶೇಷ ಸನ್ಮಾನಿತರು ಇನ್ನೂ ಬಹಳ ಮಂದಿ ಇಲ್ಲಿ ಆಹ್ವಾನಿತರಿದ್ದಾರೆ. ಅವ್ರಿಗೂ ಕೂಡ ಪ್ರಶಸ್ತಿ ಸನ್ಮಾನ ನಡೀತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ HL ಹರೀಶ್ ಅವರಿದ್ದಾರೆ. ಈ ಒಂದು ಸಂಘಟನೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಹರಿಣಿಕುಮಾರ್ ಅವರಿದ್ದಾರೆ. ಈ ಒಂದು ಪ್ರಶಸ್ತಿ ಮತ್ತು ಸನ್ಮಾನ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ನಿರಂಜನ ಮೂರ್ತಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ಬಹಳ ಜನ ಹಿರಿಯರು, ಡಾಕ್ಟರ್ ಜಗದೀಶ್ವರ್ ಅವರು, ಡಾಕ್ಟರ್ K ಶಿವರಾಮ್ನವರು, ಡಾಕ್ಟರ್ BL ಚಿದಾನಂದನವರು, ಡಾಕ್ಟರ್ ನಿರಂಜನ ಮೂರ್ತಿಯವರು, ಡಾಕ್ಟರ್ BK ಕುಮಾರಸ್ವಾಮಿಯವರು ಮತ್ತು BV ವೆಂಕಟೇಶಯ್ಯನವರು ಮತ್ತು ಗೋಪಾಲ್ರವರು, ಇವರೆಲ್ಲರೂ ಕೂಡ ಇಲ್ಲಿ ಹಾಜರಾಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ಗೌರವಗಳನ್ನು ಸೂಚಿಸ್ತಾ ಇದ್ದೇನೆ. ಇವತ್ತು ಇಂತಹ ಒಂದು ಒಳ್ಳೆ ಅಸೋಸಿಯೇಷನ್ ಏನಿದೆ, ಈ ಕಾರ್ಯಕ್ರಮಕ್ಕೆ ಕರೆದಾಗ ನನಗೆ ಅತ್ಯಂತ ಸಂತೋಷ ಆಯಿತು ಇಲ್ಲಿಗೆ ಬರಲಿಕ್ಕೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಏನಂತಂದರೆ, ಈ ಒಂದು ಯೂನಿವರ್ಸಿಟಿ ಜೊತೆಯಲ್ಲಿ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ ನಮ್ಮ ಅಧ್ಯಕ್ಷರು ಮತ್ತು ಇತರರಿಗೆ, ಮೊದಲು 1978ರಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಸರ್ವೀಸ್ಗೆ ಜಾಯ್ನ್ ಆದಾಗ ಸುಮಾರು 2 ವರ್ಷಗಳ ಕಾಲ ಇಲ್ಲಿದ್ದ ಲೈಬ್ರರಿನ ಬಹುಶಃ ಹೆಚ್ಚಾಗಿ ಉಪಯೋಗ ಮಾಡಿಕೊಂಡು ಪ್ರಯೋಜನ ಪಡೆದವರಲ್ಲಿ ಭಾಳ ಮುಖ್ಯವಾದವರು ಅಂದರೆ ನಾನೇ ಅನಿಸುತ್ತೆ. ಯಾಕಂದರೆ ಆಗ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ ಎಕ್ಸಾಮ್ ತಗೊಳ್ತಾ ಇದ್ದೆ. IIHR ಲೈಬ್ರರಿನಲ್ಲಿ ನಾನು IFS ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸಬ್ಜೆಕ್ಟು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿದ್ದರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ತಮಗೆ ಅಲ್ಲಿ ಅವಕಾಶಗಳು ಸರಿಯಾಗಿ ಇರಲಿಲ್ಲ. ಅದಕ್ಕೆ ತುಂಬ ಹೇರಳವಾಗಿ ಇಲ್ಲಿಗೆ ಬಂದು ಈ ಒಂದು ಗ್ರಂಥಾಲಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡು 1982ರಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ಗೆ ಸೆಲೆಕ್ಟ್ ಆಗಿ ನಾನು ಆ ಕಡೆ ಹೋದೆ. ಅದಾಗಿ 1984ರಲ್ಲಿ IAS ಪಾಸ್ ಮಾಡಿ ಕರ್ನಾಟಕಕ್ಕೆ ಬಂದಾಗ ನನ್ನ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟಿಂಗ್ ಆದಮೇಲೆ ದ ಫಸ್ಟ್ ಪೋಸ್ಟಿಂಗ್ ನನಗೆ ಕೊಟ್ಟಿದ್ದು ಡೆಪ್ಟಿ ಸೆಕ್ರೆಟರಿ ಅಗ್ರಿಕಲ್ಚರ್ 88ರಲ್ಲಿ. ಅಲ್ಲಿ ಈ ನಮ್ಮ ಯೂನಿವರ್ಸಿಟಿ ನಂಟು ಹೇಗೆ ಪ್ರಾರಂಭ ಆಯಿತು ಅಂತಂದರೆ, ನಾನು ಬಂದ ಒಂದು ವಾರದಲ್ಲಿ ಈ ನಮ್ಮ ಯೂನಿವರ್ಸಿಟಿ ಸ್ಟ್ಯಾಚ್ಯೂಟ್ಸ್ ಏನಿತ್ತು, ಆ ಸ್ಟ್ಯಾಚ್ಯೂಟ್ನಲ್ಲಿ ಸಮಗ್ರ ಬದಲಾವಣೆ ತರಬೇಕು ಅಂತ ಹೇಳಿ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡು ಅದಕ್ಕೆ ನನಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಯಾಕಂದರೆ ARS ಬ್ಯಾಕ್ಗ್ರೌಂಡ್ ಇತ್ತು. ಸೊ ಆ ಬ್ಯಾಕ್ಗ್ರೌಂಡ್ ಮೇಲೆ ಅಧ್ಯಕ್ಷರನ್ನಾಗಿ ಮಾಡಿ ಅದಕ್ಕೆ 2 ಸದಸ್ಯರು ಈ ಒಂದು ಸಂಬಂಧಪಟ್ಟ ಹಾಗೆ ಕೃಷಿ ಮತ್ತು ಹಾರ್ಟಿಕಲ್ಚರು. ಸೊ 2 ವರ್ಷ ಡೆಪ್ಟಿ ಸೆಕ್ರೆಟರಿ ಮಾಡಿದ್ದೆ. ನಂತರ ಹಾರ್ಟಿಕಲ್ಚರ್ ಸೆಕ್ರೆಟರಿ ಸುಮಾರು 2 ವರ್ಷ ಹಾರ್ಟಿಕಲ್ಚರ್ ಸೆಕ್ರೆಟರಿ ಆದೆ IIHR ಬ್ಯಾಕ್ಗ್ರೌಂಡ್ನಿಂದ. ನಂತರ ವಾಟರ್ ಶೆಡ್ ಸುಜಲಾ ಜಲಾನಯನ ಯೋಜನೆ ಏನಿತ್ತು ಅದಕ್ಕೆ ಸುಮಾರು 3 ವರ್ಷಗಳ ಕಾಲ ಪ್ರಾಜೆಕ್ಟ್ ಡೈರೆಕ್ಟರು ಮತ್ತು ಕಮಿಷನರ್ ವಾಟರ್ ಶೆಡ್ನಲ್ಲಿದ್ದೆ. ಅದರ ಜೊತೆಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗು ಮತ್ತು ಕೋಆಪರೇಷನ್ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದೆ. ಅದು ಆದ ನಂತರ ನಮ್ಮ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಬಂದೆ. ಅಂದರೆ ಸುಮಾರು ಒಂದು 10 ವರ್ಷಗಳ ಕಾಲ ನಮ್ಮ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಈ ಇಲಾಖೆಗಳ ಜೊತೆಯಲ್ಲಿ ಒಂದು ನಂಟು ಬಂತು. ಈಗ ಸ್ನೇಹಿತರೆ, ಇವತ್ತು ನಾವು ಅಲ್ಯೂಮಿನಿಯಂ ಅಸೋಸಿಯೇಷನ್ನು ಬೆಳಗ್ಗೆಯಿಂದ ಕೊಡಮಾಡಿದ ಒಂದು ಒಳ್ಳೆಯ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಿದ್ದೆ. ಇದರಲ್ಲಿ ಯಾರ್ಯಾರು ಭಾಜನರಾಗಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀರಿ. ಈ ಒಂದು ಅಲ್ಯೂಮಿನಿಯಂ ಅಸೋಸಿಯೇಷನ್ ವಿಶೇಷತೆ ಏನು ಅಂತಂದರೆ, ಇಲ್ಲಿರೋರು ಎಲ್ಲರೂ ಗ್ರ್ಯಾಜುಯೇಟ್ಸು. ಹಲವು ಮಾಧ್ಯಮಗಳಲ್ಲಿ ಆಡಳಿತ ಇರ್ಬೋದು, ವಿಜ್ಞಾನಿಗಳಿರ್ಬೋದು,
ಸಂಶೋಧನೆ ಇರಬಹುದು, ಬೇರೆ ಬೇರೆ ಫೀಲ್ಡ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಎಲ್ಲರಲ್ಲೂ ಕೆಲಸ ಮಾಡಿರೋ ಇವತ್ತು ಅಧಿಕಾರಿಗಳು ಅಥವಾ ನಮ್ಮ ಕೃಷಿ ಪ್ರಶಸ್ತಿ ವಿಜೇತರು, ಇವರು ಎಲ್ಲರೂ ಕೂಡ ಅವರು ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಬೇರೆ ಎಂಟರ್ಪ್ರಿನರ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಈ ನಿಮ್ಮ ಅಸೋಸಿಯೇಷನ್ನಲ್ಲಿ ನಮ್ಮ ನಿರಂಜನ ಮೂರ್ತಿಯವರು ಹೇಳಿದಾಗೇ 20,000 ಜನ ಅಥವಾ ಸದಸ್ಯರು ಈ ಒಂದು ಬೃಹತ್ ಒಂದು ಅಸೋಸಿಯೇಷನ್ನಲ್ಲಿ ಇದ್ದಾರೆ. ಇವತ್ತು ಕೃಷಿ ಮತ್ತು ಅಥವಾ ಇಂಟಿಗ್ರೇಟೆಡ್ ಕೃಷಿ ಅಂತ ನಾವು ತಗೊಂಡಾಗ ಇವತ್ತು ಇದರಲ್ಲಿರೋ ಒಂದು ಸಾಧಕ ಬಾಧಕಗಳೇನಿದೆ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದವರೇ ಇದ್ದೀರಿ. ಬಹುಶಃ ನಮ್ಮ ಕಡೆಯಿಂದ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಇರಬಹುದು ಅಥವಾ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ತಮ್ಮಲ್ಲಿ ಅರಿವು ಮೂಡಿಸೋ ಕೆಲಸ ಬಹುಶಃ ಅಗತ್ಯ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಇದು ಒಂದು ಉದಾಹರಣೆ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. 1967ರಲ್ಲಿ ಸನ್ಮಾನ್ಯ ಶ್ರೀ ಜಗಜೀವನ್ ರಾಮ್ನವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಮತ್ತು ಫುಡ್ ಮಿನಿಸ್ಟರ್ ಆಗಿದ್ದರು. ಆಗ ತಾನೇ ಹಸಿರು ಕ್ರಾಂತಿಯ ಯಶಸ್ವಿಯನ್ನು ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ಸೌದಿದ್ದರು. ಆ ಯಶಸ್ವಿಗೆ ಪಾತ್ರರಾದ ಆಡಳಿತ ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಅದಕ್ಕೆ ಸಮಸ್ತ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಅವರು ಎಲ್ಲರಿಗೂ ಕೂಡ ಆಗ ಒಂದು ಯಶಸ್ಸಿನ ಸುರಿಮಳೆನೇ ಅವರಿಗೆ ಸಿಗ್ತಾ ಇತ್ತು. ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ಅಂದರೆ ಸುಮಾರು ಒಂದು ತಿಂಗಳ ಹಿಂದೆ ಅವರು ಪಾರ್ಲಿಮೆಂಟ್ನಲ್ಲಿ ಸದಸ್ಯರನ್ನು ಉದ್ದೇಶಿಸಿ 1967ರಲ್ಲಿ ಒಂದು ಸ್ಪೀಚ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅದನ್ನು ಓದಬೇಕಾಗುತ್ತೆ. ಆಗ ಅವ್ರು ಹೇಳಿದ್ದೇನಂತಂದರೆ, ಈ ಒಂದು ಗ್ರೀನ್ ರೆವಲ್ಯೂಷನ್ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಬೃಹತ್ ಅಣೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇದರ ಮೂಲಕ ಏನು ನಾವು ಹಸಿರು ಕ್ರಾಂತಿಯನ್ನು ಇವತ್ತು ಸಾಧನೆ ಮಾಡಿದ್ದೇವೆ. ಈ ಮೂಲಕ PL 420ನಲ್ಲಿ ಏನು ನಮಗೆ ಅಮೇರಿಕದಿಂದ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಅವ್ರ ಮುಂದೆ ಏನು ನಾವು ಕೈ ಎಳ್ಡುತ್ತಾ ಇದ್ವಿ, ಆ ಪರಿಸ್ಥಿತಿ ಇವತ್ತು ಇಲ್ಲ. ನಾವು ಸೆಲ್ಫ್ ರಿಲಯನ್ಸ್, ಯಾರೊಬ್ಬರ ಮುಂದೆ ಕೂಡ ನಾವು ಕೈ ಚಾಚೋ ಸಂದರ್ಭದಲ್ಲಿ ನಾವಿಲ್ಲ. ನಮ್ಮ ಎಲ್ಲ ಫುಡ್ ಕಾರ್ಪೊರೇಷನ್ ಗೋದಾಮ್ಸ್ ಎಲ್ಲನೂ ತುಂಬಿ ತುಳುಕ್ತಾ ಇದೆ. ಮುಂದೆ ಬಹುಶಃ ಎಲ್ಲಿನೂ ಈ ಒಂದು ಸ್ಕೇರ್ಸಿಟಿ ಕ್ರಿಯೇಟ್ ಆಗೋದಿಲ್ಲ. ಕಾರಣ ಏನಂದರೆ, ಈಗ ನಾವು ಬಫರ್ ಸ್ಟಾಕ್ ನಮಗೆ ಇಲ್ಲಿಗೆ ಬಂದು ಬಹಳ ವರ್ಷಗಳಾದ ಮೇಲೆ ಬಹಳಷ್ಟು ಜನ ಹಳೆಯ ಸ್ನೇಹಿತರಿದ್ದಾರೆ. ಎಲ್ಲರೂ ನೋಡಿ ಒಂದು ಅವಕಾಶ ಆಯಿತು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಹಿರಿಯ ಆಡಳಿತಾಧಿಕಾರಿಗಳಲ್ಲಿ ಒಬ್ಬರು. ತಮ್ಮ ಆಡಳಿತದಲ್ಲಿ ನಿಷ್ಠೆ, ಕಾರ್ಯಪಟುತ್ವ ಹಾಗೂ ಜನಪರ ಚಿಂತನೆಗೆ ಹೆಸರಾದವರು. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ನೀಡಿದಂತಹ ಜನಸೇವಕ, ರೈತರ ಕಲ್ಯಾಣ, ನವೀನ ತಂತ್ರಜ್ಞಾನ ಅಳವಡಿಕೆ ಹಾಗೂ ಉತ್ಪಾದಕತೆ ವೃದ್ಧಿಗೆ ಸದಾ ಪ್ರಯತ್ನಶೀಲರಾಗಿರುವಂತಹವರು. ನೀತಿ ರೂಪಣೆ ಹಾಗೂ ಕೃಷಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಲ್ಲಿ ದೃಢ ನಾಯಕತ್ವ. ನಮ್ಮ ಮನೆಯಂಗಳದ ಪ್ರತಿಭೆಗಳನ್ನು ಗೌರವಿಸುವಂತಹ ಸಂದರ್ಭ. ಪ್ರಮುಖವಾಗಿ ಶ್ರೀಯುತ ಸತೀಶ್ BS ರವರು, ಪೊಲೀಸ್ ಇನ್ಸ್ಪೆಕ್ಟರ್, ಪರಪ್ಪನ ಅಗ್ರಹಾರ, ಬೆಂಗಳೂರು. ಶ್ರೀಯುತರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿದ್ದಾರೆ ಅಲ್ಯುಮಿನಿ ಅಸೋಸಿಯೇಷನ್ ರವರು. ಶ್ರೀಯುತರ ಕಿರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ KS ಶಂಕರಪ್ಪ ಸರ್ ಅವರು. ಸತೀಶ್ ಅವರು ನಮ್ಮ ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿ ಹುಟ್ಟಿರ್ತಾರೆ. ಇವರು ನಮ್ಮ US ಬೆಂಗಳೂರಲ್ಲಿ BSc ಅಗ್ರಿ ಪದವಿ ಪಡೆದು ಈ ಪ್ರೌಢ ಅಲ್ಯುಮಿನಿ ಆಗಿರುತ್ತಾರೆ.
ಮತ್ತು ಇವರು 2003ರಲ್ಲಿ PSI ಹುದ್ದೆಗೆ ನೇಮಕಗೊಂಡು ಭಟ್ಕಳ, ಚಿಕ್ಕಮಗಳೂರು, ಕಡೂರು ಇತರೆ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಇವರು 2013ರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆಗಿ ಹೊಸಕೋಟೆ, ಮಾಲೂರು ಮತ್ತು ಇತರ ಸ್ಥಳಗಳಲ್ಲಿ ಕೆಲಸ ಮಾಡಿ ಪ್ರಸ್ತುತ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಗೆ ಗುರುತಿಸಿ ಘನ ಸರ್ಕಾರ ಯೂನಿಯನ್ ಹೋಮ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಪಡೆದಿರುತ್ತಾರೆ. ಮತ್ತು ಇತ್ತೀಚೆಗೆ ಅವರು ಪ್ರೆಸಿಡೆಂಟ್ ಅವಾರ್ಡ್ಗೆ ಆಯ್ಕೆಗೊಂಡಿರುವುದು ನಮಗೆ ಹೆಮ್ಮೆ ತಂದಿದೆ. ಥ್ಯಾಂಕ್ ಯು ಸರ್. ಶ್ರೀಯುತ ಸತೀಶ್ BS ರವರಿಗೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ಗೌರವ ಸಮರ್ಪಣೆ. ಶ್ರೀಯುತರು ಪ್ರಸ್ತುತ ಪೊಲೀಸ್ ಇನ್ಸ್ಪೆಕ್ಟರ್ ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ನ ಸದಸ್ಯರು ಕೂಡ ಹೌದು. ಮತ್ತೊಮ್ಮೆ ಶ್ರೀಯುತ ಸತೀಶ್ BS ರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದುವರಿದು JG ಕಾವೇರಪ್ಪ ಅವರವರು JB ಗಣಪತಿ ಮತ್ತು JG ಪದ್ಮಾವತಿಯವರ ಮಗನಾಗಿ ಜನಿಸಿ ಮಡಿಕೇರಿಯಲ್ಲಿ ಜನಿಸಿರುತ್ತಾರೆ ದಿನಾಂಕ 29/5/1968ರಲ್ಲಿ. ಅದು ಇವರು ಶ್ರೀಮತಿಯವರು ರಶ್ಮಿ ಅವರು ಬಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಮತ್ತು ಶ್ರೀಯುತರು ನಮ್ಮ ಆತ್ಮೀಯ ಸ್ನೇಹಿತರಾದ ಮತ್ತು ಹಿರಿಯರಾದ ದಿವಂಗತ ಶ್ರೀ ಧ್ರುವನಾರಾಯಣ ಅವರ ಜೊತೆ ಸುಮಾರು 35 ವರ್ಷ ಸಮಾಜ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಪದವೀಧರರಾಗಿ, ಕೃಷಿಕರಾಗಿ ಮತ್ತು ಪ್ರಗತಿಪರ ರೈತರಾಗಿ ಸಮಾಜ ಸೇವೆಯಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ವಿರಾನ್ಮೆಂಟಲಿಸ್ಟ್ ಆಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ಇವರ ಗಾಂಧಿ ಅನ್ನೋ ಐಡಿಯಾಸ್ ಬಗ್ಗೆ ಹೇಳೋದಾದರೆ, ದ ಅರ್ತ್ ಕ್ಯಾನ್ ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ ಅ ನೀಡ್ ಬಟ್ ಎವ್ರಿ ಮ್ಯಾನ್ ಗ್ರೀಡ್, ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್. ಸೊ ಈ ರೀತಿಯ ಒಂದು ಪದಗಳ ಒಂದು ಇದನ್ನು ಇಟ್ಕೊಂಡು ಅವರು ಸಮಾಜ ಸೇವೆಯನ್ನು ಮಾಡಿರ್ತಾರೆ. ಜೊತೆಗೆ ಕೃಷಿಯ ಜೊತೆಗೆ ತಾವು ಮಾಡಿದಂಥ ಸಾವಯವ ಕೃಷಿ, ಇದರ ಜೊತೆಗೆ ಇತರ ಕಾರ್ಯಗಳಾದ ಸಮಾಜ ಸೇವೆಯಲ್ಲಿ ತೊಡಗಿಸಿರುತ್ತಾರೆ. ಇಲ್ಲಿ ಪ್ರಾಜೆಕ್ಟ್ ಅಡ್ವೈಸರ್ ಆಗಿ ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಸೆಂಟರ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಟೆಕ್ನಾಲಜಿಯಾಗಿ ಮತ್ತು NGOನಲ್ಲೂ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತರು ಬಯೋಮಾಸ್ ಅಸೆಸ್ಮೆಂಟ್ ಸ್ಟಡಿ, ಫೀಸಿಬಿಲಿಟಿ ಸ್ಟಡಿ ಫಾರ್ ಎಲೆಕ್ಟ್ರಿಸಿಟಿ ಜನರೇಷನ್ ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ರೆಸಿಡ್ಯೂ ಬಗ್ಗೆ ಪ್ರಾಜೆಕ್ಟ್ನ ಫಂಡೆಡ್ ಬೈ ದೇಸಿನ್ ಪ್ರೈವೇಟೆಡ್ ಲಿಮಿಟೆಡ್ ನ್ಯೂ ಡೆಲ್ಲಿ ಇದ್ರ ಜೊತೆ ಕೆಲಸ ಮಾಡಿರ್ತಾರೆ. ಯಾವೆಲ್ಲ ಭೇಟಿ ನೀಡಿರಿ, ಅಲ್ಲಿಯ ಒಂದು ವಿಚಾರಗಳನ್ನ ಅರಿತು ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಕಾರ್ಯನಿರತರಾಗಿದ್ದಾರೆ. ಇಷ್ಟು ಇವರ ಒಂದು ಬ್ರೀಫ್ ಬಯೋಡೇಟಾ. JG ಕಾವೇರಿಯಪ್ಪ, ಆಡಳಿತ ಮಂಡಳಿ ಸದಸ್ಯರು, ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಮತ್ತೊಮ್ಮೆ ಶ್ರೀಯುತ JG ಕಾವೇರಿಯಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಸನ್ಮಾನ ಕರ್ನಾಟಕ ಸರ್ಕಾರದ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ KSR SACಯ ನಿರ್ದೇಶಕರಾಗಿರುವ ಡಾಕ್ಟರ್ NL ರಾಜೇಶ್ ರವರಿಗೆ ಇವರ ಕಿರುಪರಿಚಯವನ್ನು ಮಾಡಿಕೊಳ್ಳಿದ್ದಾರೆ ಡಾಕ್ಟರ್ KS ಶಂಕರಪ್ಪರವರು. ಅವರು ಚಿತ್ರದುರ್ಗ ನರ್ಲಿಕೆರೆ ಗ್ರಾಮದಲ್ಲಿ ಹುಟ್ಟಿ ಇವರು BSc ಅಗ್ರಿ ನನ್ನ ಜೊತೆ BSc ಅಗ್ರಿ GS ಬೆಂಗಳೂರಿಂದ ಪಡೆದಿರುತ್ತಾರೆ. MSc ಅಗ್ರಿ ಸಾಯಿಲ್ ಸೈನ್ಸ್ MPKV ಮತ್ತು PhD ಪದವಿಯು US ರಾಯಚೂರಲ್ಲಿ ಪಡೆದಿರುತ್ತಾರೆ. ಇವರು ಅತಿಯಾಗಿ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಅಪ್ಲಿಕೇಶನ್ ಅದರ ಅಪಾರವಾಗಿ ಇವರಿಗೆ ಮಾಹಿತಿ ಇದ್ದು ಘನ ಸರ್ಕಾರ ಇವರಿಗೆ ಡೈರೆಕ್ಟರ್ ರಿಮೋಟ್ ಸೆನ್ಸಿಂಗ್, ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಸೆಂಟ್ರಿಗೆ ಡೈರೆಕ್ಟರ್ ಆಗಿ ನೇಮಕಗೊಂಡಿರುವುದು ನಮಗೆ ಹೆಮ್ಮೆಯ ಸಂಗತಿ. ಥ್ಯಾಂಕ್ ಯು. ಮತ್ತೊಮ್ಮೆ ಡಾಕ್ಟರ್ NL ರಾಜೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದುವರಿದು ಡಾಕ್ಟರ್ B ಹನುಮಂತೇಗೌಡ, ಭಾರತ ಸರ್ಕಾರದ ತೆಂಗು ಅಭಿವೃದ್ಧಿ ಮಂಡಳಿಯ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ K ಶಿವರಾಮು ಸರ್ ಅವರು. ಮುಂದಿನ
ಸನ್ಮಾನಿತರು ಬಾರಿ ಅಧಿಕಾರಿ ಡಾಕ್ಟರ್ ಬಿ ಹನುಮಂತೇಗೌಡರವರು. ಇವರ ಪರಿಚಯವನ್ನು ಮಾಡಿಕೊಳ್ಳಿದ್ದಾರೆ ಡಾಕ್ಟರ್ ಕೆ ಶಿವರಾಮರವರು. 1975ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕರಡಿಗೆರೆ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಜನಿಸಿರ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಯನ್ನು ಪಡೆದಿರ್ತಾರೆ. ICAR ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರಿನಲ್ಲಿ ಸೇವೆ ಸಲ್ಲಿಸುವಾಗ 238 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಮತ್ತು ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರು ಇದುವರೆಗೆ 28 ಸಂಶೋಧನಾ ಲೇಖನಗಳು, 5 ಪುಸ್ತಕಗಳು ಮತ್ತು 50ಕ್ಕೂ ಹೆಚ್ಚು ಜನಪ್ರಿಯ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರಿಗೆ ಆರ್ ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ, ICAR ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂಧ್ಯವಾಗಿರ್ತವೆ. ಪ್ರಸ್ತುತ ತೆಂಗು ಅಭಿವೃದ್ಧಿ ಮಂಡಳಿ ಕೊಚ್ಚಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ, ಒಬ್ಬ ಕನ್ನಡಿಗ, ಒಬ್ಬ ರೈತನ ಮಗ. ಇದೇ ಪ್ರಥಮ ಬಾರಿಗೆ ಕರ್ನಾಟಕದವರು ಒಬ್ಬರು ಆ ಒಂದು ಸ್ಥಾನನ ಆಕ್ರಮಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಾಗಾಗಿ ಇವರು ಪ್ರಸ್ತುತ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ನೆಚ್ಚಿನ ಹಳೆ ವಿದ್ಯಾರ್ಥಿಗಳ ಸಂಘ ವಿಶೇಷ ಆಹ್ವಾನಿತರಾಗಿ ಸನ್ಮಾನಿಸೋದಕ್ಕೆ ಸಂತೋಷ ಆಗ್ತಾ ಇದೆ. ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಬಿ ಹನುಮಂತೇಗೌಡರವರು ಶ್ರೀಯುತರಿಗೆ ಮತಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದುವರೆದು ಭಾರತ ಸರ್ಕಾರದ ಹುಟ್ಟಿ ಕೃಷಿ ಪದವಿಯನ್ನು ನಮ್ಮ ಅಗ್ರಿಕಲ್ಚರ್ US ಬೆಂಗಳೂರು MSc ಅಗ್ರಿ US ಬೆಂಗಳೂರು ಗೋಲ್ಡ್ ಮೆಡಲಿಸ್ಟ್ ಅವರು ಯೂನಿವರ್ಸಿಟಿ ಆಫ್ ಬೆರ್ಲಿನ್ನಲ್ಲಿ ಡಾಕ್ಟರೇಟ್ ಪಡೆದಿರ್ತಾರೆ. ಇವರು ನಮ್ಮ ಖುಷಿ ಏನೆಂದರೆ ಇವರು ಲ್ಯಾಟ್ರಲ್ IAS ನೇಮಕಗೊಂಡಿರುತ್ತಾರೆ. ಇವರು ನಮ್ಮ UNDP JAZ ಮತ್ತು ಅನೇಕ ಫೆಲೋಶಿಪ್ಸ್ ತಗೊಂಡಿರ್ತಾರೆ. ಡ್ಯಾಡ್ ರಿಸರ್ಚ್ ಫೆಲೋ, ರಿಟರ್ನಿಂಗ್ ಎಕ್ಸ್ಪರ್ಟ್ ಫ್ರಮ್ CIM, ಜೂನಿಯರ್ ರಿಸರ್ಚ್ ಫೆಲೋ ಫ್ರಮ್ ALO USAID. ಮತ್ತು ಇವರು ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ನಿರ್ದೇಶಕರಾಗಿ ಗ್ರಾಮಾಭಿವೃದ್ಧಿ ಸಚಿವಾಲಯದಲ್ಲಿ ನಿರ್ದೇಶಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ನಮಗೆ MBA ತಂದಿದೆ. ಥ್ಯಾಂಕ್ ಯು. ಮತ್ತೊಮ್ಮೆ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಾಗಿರುವ ಶ್ರೀಮತಿ SM ರಾಜೇಶ್ವರಿರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷ ಸನ್ಮಾನಿತ ಅಲ್ಯುಮಿನಿ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ನಮಸ್ಕಾರ. ವೇದಿಕೆಯ ಮೇಲೆ ಇರುವ ಗಣ್ಯರೇ, ರೈತ ಬಾಂಧವರೇ, ನಮ್ಮ ಅಲ್ಯುಮಿನಿ ಸದಸ್ಯರೇ, ಹಿರಿಯರೇ, ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರು ಆಯಿತು. ಆಮೇಲೆ ಸಾಹೇಬರು ಈಗ ಮಾತಾಡುವಾಗ ಹೇಳಿದ್ರು 1:15ಗೆ ಮುಗ್ಸೋಕ್ಕಾಗುತ್ತಾ ಅಂಥೇಳಿ. ನಾವು ಮುಗಿಸ್ತೀವಿ ತುಂಬ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಹಾಗಾಗಿ ಸಾಕಷ್ಟು ನಮ್ಮ ಮುಖ್ಯ ಅತಿಥಿಗಳು ಮತ್ತು ಬೇರೆಯವರೆಲ್ಲ ಮಾತಾಡಿದ್ದಾರೆ. ನಮ್ಮ ರೈತರು ಪ್ರಶಸ್ತಿ ಪುರಸ್ಕೃತರ ಬಗ್ಗೆನೂ ಎಲ್ಲರೂ ಮಾತಾಡಿದ್ದಾರೆ. ತುಂಬ ಮುಖ್ಯವಾಗಿ ವಿ ಹ್ಯಾವ್ 2 ಟಾಲೆಸ್ಟ್ ಪರ್ಸನಾಲಿಟೀಸ್ ಆಫ್ ಅವರ್ ಸೊಸೈಟಿ. ಅವರು ಚೀಫ್ ಗೆಸ್ಟ್ಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಪುಣ್ಯ ಅನ್ಕೋಬೋದು. ಅವರ ಹೇಳಿರುವಂಥ ಮತ್ತು ಅವರ ಅಡ್ವೈಸ್ ಪ್ರಕಾರ ನಾವು ಅಲ್ಯುಮಿನಿ ಅಸೋಸಿಯೇಷನ್ ನಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಐ ಪ್ರಾಮಿಸ್ ದಟ್ ವಿ ವಿಲ್ ಅಬೈಡ್ ಬೈ ದ ಸಜೆಷನ್ಸ್ ಆಫ್ ಅವರ್ ಚೀಫ್ ಗೆಸ್ಟ್. ಒಂದು ತುಂಬ ಮುಖ್ಯವಾದ ಸಲಹೆ ಕೊಟ್ಟರು ಮುನಿಯಪ್ಪ ಸಾಹೇಬರು. ಅಲ್ಯುಮಿನಿ ಶುಡ್ ಹ್ಯಾವ್ ಎನ್ ಆ್ಯಕ್ಟಿವಿಸ್ಟ್ ರೋಲ್ ಅಂಥೇಳಿ. ಯಾಕಂದರೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂಥೇಳಿ ಅವರ ಅನಿಸಿಕೆ ಅಂದರೆ, ಗೌರ್ಮೆಂಟ್ ಪಾಲಿಸೀಸ್, ರೈತರ ಪರವಾಗಿರುವಂಥ ಪಾಲಿಸಿಗಳನ್ನು ನಾವು ಈ ಥರ ಪಾಲಿಸಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾವೆಲ್ಲ ಮೇಧಾವಿಗಳು, ವಿದ್ಯಾವಂತರು ಸೇರಿ ಗೌರ್ಮೆಂಟಿಗೆ, ಸರ್ಕಾರಗಳಿಗೆ ನಾವು ಸಲಹೆ ಮಾಡೋ ಲೆವೆಲ್ಲಿಗೆ ನಾವು ಹೋಗಬೇಕು ಅಂಥೇಳಿ ಅವರ ತುಂಬ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಈ ಪ್ರಕಾರ ನಾವು ವಿ ಆಲ್ ವಾಂಟ್ ಟು ಇನ್ವಾಲ್ವ್ ಆಲ್ ದಿ ಅಸೋಸಿಯೇಷನ್ ಮೆಂಬರ್ಸ್ ಮತ್ತು ಯಂಗ್ಸ್ಟರ್ಸ್. ಸ್ವಲ್ಪ ಕಡಿಮೆ ಜನ ಬರ್ತಾಯಿದ್ದಾರೆ.
ಸಾಮಾನ್ಯವಾಗಿ ಎಲ್ಲ 60 ಆದಮೇಲೆ ಅಲ್ಯುಮಿನಿ ಅಸೋಸಿಯೇಷನ್ ಕಡೆ ಬರ್ತಾರೆ, ಇಲ್ಲ 62 ಆದಮೇಲೆ ಈ ಕಡೆ ಬರ್ತಾರೆ. ಬಟ್ ಈಗೇನೆಂದರೆ ನಾವು ಮೆಂಬರ್ಶಿಪ್ ಅಪ್ಡೇಷನ್ ಎಲ್ಲ ಮಾಡಿರೋದ್ರಿಂದ ವಿ ಆರ್ ರೀಚಿಂಗ್ ಔಟ್ ಟು ಆಲ್ ದಿ ಮೆಂಬರ್ಸ್ ಟು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದಿಸ್. ಇಷ್ಟು ಹೇಳಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಇದರಲ್ಲಿ ನಮ್ಮ ಡೋನರ್ಸ್ ಇದ್ದಾರೆ, ಅವಾರ್ಡ್ಸ್ನ ಇನ್ಸ್ಟಿಟ್ಯೂಟ್ ಮಾಡಿರುವಂಥ ಡೋನರ್ಸು. ರೆಡ್ಡಿ ಸಾಹೇಬರು ಬಂದಿದ್ದಾರೆ, ನಮ್ಮ ಕುಮಾರಸ್ವಾಮಿಯವರು ಇದ್ದಾರೆ, ಹರಣಿ ಕುಮಾರ್ ಅವರು ಇದ್ದಾರೆ. ಈ ಥರ ಸಾಕಷ್ಟು ಜನ ಡೋನರ್ಸ್ಗಳಿಗೆ ನಾವು ಎಲ್ಲ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೇಳುತ್ತಾ ಮತ್ತು ಮುಖ್ಯ ಅತಿಥಿಗಳಿಗೆ ವಂದನೆಗಳನ್ನು ಹೇಳಿ ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಾಂಧವ್ಯವನ್ನು ಬಲಪಡಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ನಮ್ಮ ಹರೀಶ್ ಸರ್ ಅವರು. ಸದಾ ಪ್ರಗತಿಪರ, ಪ್ರೇರಣಾದಾಯಕ ಮತ್ತು ಸೌಹಾರ್ದತೆಯ ಮೂರ್ತ ಸ್ವರೂಪರಾಗಿರುವ HL ಹರೀಶ್ ಸರ್ ಅವರಿಗೆ ನಮ್ಮ ರೈತರಿಂದ ಒಂದು ಸನ್ಮಾನ ಹಾಗೂ ಗೌರವ ಸಮರ್ಪಣೆ. ಮತ್ತೊಮ್ಮೆ ಡಾಕ್ಟರ್ HL ಹರೀಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ್ ಎಲ್ಲರನ್ನು ಯಶಸ್ವಿಯಾಗಿ ನಡೆಯುವಂತೆ ಎಲ್ಲ ಪ್ರೇರೇಪಿಸಿದಂತಹ ಪ್ರತಿಯೊಬ್ಬರಿಗೂ ಇವತ್ತು ಈ ದಿವಸದ ಮುಖ್ಯ ಅತಿಥಿಗಳಾದ ಶಂಕರ್ ಬಿದ್ರಿ ಸಾಹೇಬರಿಗೆ ಹಾಗೂ ಮುನಿಯಪ್ಪ NC ಮುನಿಯಪ್ಪ ಸಾಹೇಬರಿಗೆ ಹಾಗೂ ಎಲ್ಲ ಗಣ್ಯರಿಗೂ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್, ಕೃಷಿ ವಿಶ್ವವಿದ್ಯಾನಿಲಯ ಇವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸತತವಾಗಿ ಶ್ರಮಿಸಿದ ಅಲ್ಯುಮಿನಿ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳಿಗೂ ಹಾಗೂ EC ಮೆಂಬರ್ಸ್ಗೂ ಧನ್ಯವಾದ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಖ್ಯವಾಗಿ ಈ ದಿವಸದ ಎಲ್ಲ ಪ್ರಶಸ್ತಿ ವಿಜೇತರಿಗೂ ಸಹ ಕೃಷಿ ವಿಶ್ವವಿದ್ಯಾನಿಲಯ ಅಲ್ಯುಮಿನಿಯ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯ ಅಲ್ಯುಮಿನಿ ಅಸೋಸಿಯೇಷನ್ ಇವರ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ಓಕೆ, ಈಗ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ನಮ್ಮ ಈ ಅಲ್ಯುಮಿನಿ ಅಸೋಸಿಯೇಷನ್ ಏರ್ಪಡಿಸಲಾಗಿದೆ. ಅಲ್ಯುಮಿನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾನಿಲಯ all the members. Today is the special order body meeting. I welcome all the members of Alora Alumni Association, both senior members and other members of the Alumni Association.
I welcome all the members of the Alumni Association to this general body meeting. Of course, today we will discuss only one or two general items will be there. Just we'll have third base discussion, and also we will finalize this one also. Once again, I welcome all the members to this meeting only. ಈ ದಿನದ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಮತ್ತೊಮ್ಮೆ ಅಜೆಂಡಾದ ಎರಡನೇ ಐಟಮ್ ಆದಂಥ ರೀಡಿಂಗ್ ದ ಮೀಟಿಂಗ್ ನೋಟಿಸ್. ಪ್ರಕಾರ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ನೋಟಿಸ್ ಈಸ್ ಹಿಯರ್ ಬೈ ಗಿವನ್ ದಟ್ ಅಮೆಂಡ್ಮೆಂಟ್ಸ್ ಟು ದಿ ಬೈಲಾಸ್ ಆಫ್ ದ ಅಸೋಸಿಯೇಷನ್ ಪ್ರಪೋಸ್ಡ್ ಬೈ ದಿ ಎಕ್ಸಿಕ್ಯೂಟಿವ್ ಕಮಿಟಿ will be tabled at the special general body meeting to be held on the Saturday 21st October 2025 at 1:30 p.m. at the auditorium of Alumni Association for the consideration of the general body and vote thereon, and if deemed to fit to pass them or with or without modification. The request the president to preside over this today meeting. All the members are requested to attend the meeting. Now I request the president to preside, and the details of the amendments to the bylaws of the association by the EC for consideration and approval of the general body meeting is available in the alumni website, and the hard copies of the time available at the office. So this is the special general body meeting notice. Now I will go to the second agenda. Okay, sir. ಇದು ಅಲ್ಲಲ್ಲ ಇದಲ್ಲ ಐಟಮೇ ಇಲ್ಲ ಅಂತ ಇದೆಯಾ ನೋಡಿ. ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಬೈಲಾದಲ್ಲಿ ಇದೆಯಾ? ಮತ್ತು ಹೆಂಗೆ ನೀವು ಮೀಟಿಂಗ್ ಹೆಂಗೆ ಮಾಡ್ತೀರಿ? ವೈ ಡು ಯು ಕಾಲ್ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್? 2/3 ಇಲ್ಲದೇ ಇದ್ದರೆ 2/3 ಇಲ್ಲ ಅಂತ 10 ಮಿನಿಟ್ಸ್ ನಾವು ಮುಂದೂಡಿ ಮಾಡ್ತಾಯಿದ್ದೀವಿ. ಅಲ್ಲಲ್ಲ ಹಂಗಂತ ಎಲ್ಲಿದೆ? ಅದು ಬೈಲಾದಲ್ಲಿ ಇದೆಯಾ? ಬೈಲಾದಲ್ಲಿ ಇಲ್ಲ, ಇಸ್ ಸೈಲೆಂಟ್. ಯಾವುದು ಇದರಲ್ಲಿ ಹಂಗಲ್ಲ ನಾನು ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ಸ್ಪೆಷಲ್ ಜನರಲ್ ಬಾಡಿ ಕರೆದಿದ್ದೀರಿ ನೀವು. ಎಲ್ಲಿದೆ ಪ್ರಾವಿಷನ್ ಇದೆಯಾ? ಕೋರಮ್ ಇರಬೇಕು. ವಾಟ್ ಇಸ್ ದಿ ಕೋರಮ್? ನಾವು ಅದನ್ನ ಈಗ ಆಸ್ ಇಟ್ ಈಸ್ ಕೋರಮ್ ಆಫ್ ದಿ ಜನರಲ್ ಬಾಡಿಲಿ ಏನಿರುತ್ತೆ ರೆಗ್ಯುಲೇಷನ್ ಅದನ್ನೇ ಫಾಲೋ ಮಾಡಿದ್ದೀವಿ. ಅಲ್ಲ ಫಾಲೋ ಮಾಡ್ಬೇಕಂದ್ರೆ ಅಲ್ಲಿ ಇರಬೇಕಲ್ಲ, ಬೈಲ ಹೇಳ್ಬೇಕು ಅದನ್ನು. ಸೈಲೆಂಟ್ ಆಗಿದ್ದಾಗ AGM ಫಾಲೋ ಮಾಡಿ. ನೋ ಹೌ ಕ್ಯಾನ್ ಇಟ್ ಬಿ? ನೀವು ಬರ್ಕೊಳ್ಳಿ. ಈಗ ನಾವು ಅದನ್ನ ಅರ್ಜೆಂಟ್ ಮಾಡೋದು ಬೇಡ, ರೆಕಾರ್ಡ್ ಆ ಥರ ಮಾಡಿ. ಬಿಕಾಸ್ ದೇರ್ ಇಸ್ ನೋ ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೆ? ಹೂ ಇಸ್ ರೆಕಾರ್ಡಿಂಗ್? ಎಲ್ಲಿದ್ದಾರೆ? ಸಿ ಜನರಲ್ ಬಾಡಿ ಕೋರಮ್ ಇಲ್ಲದೆ ಇರೋದ್ರಿಂದ 1/3 ಯಾವುದಕ್ಕೆ? ಅದನ್ನೇ ಓದಿ. ಅಮೆಂಡ್ಮೆಂಟ್ಸ್ಗೆ ಹೋಗೋದಕ್ಕಿಂತ ಮೊದಲು ಒಂದು ವಿಚಾರ. ಬೆಳಿಗ್ಗೆಯಿಂದ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಮೆಜಾರಿಟಿ ಫಸ್ಟ್ ಮೀಟಿಂಗ್ಗೆ ಇನ್ವಿಟೇಷನ್ ಇಲ್ಲ ಅಂತ. ದಟ್ ಈಸ್ ಏನು ನಾವು ಬೆಳಿಗ್ಗೆ ಮೀಟಿಂಗ್ ಆಯ್ತಲ್ಲ ಫಂಕ್ಷನ್, ಆ ಫಂಕ್ಷನ್ನಿಗೆ ಭಾಳ ಜನಕ್ಕೆ ಎಕ್ಸೆಪ್ಟ್ ಜನರಲ್ ಬಾಡಿ ಅದು ನಮಗೆ ಬಂದಿಲ್ಲ ಅಂತ ಭಾಳ ಜನ ನನಗೆ ಹೇಳಿದ್ದಾರೆ. ನೆನ್ನೆ ಯಾರೋ ನನಗೆ ಹೇಳಿದ್ದಕ್ಕೆ ಏನು ಮಾಡಿದೆ ಅಂದರೆ, ಸೆಕ್ರೆಟ್ರಿ ಅವರೇ ನೆನ್ನೆ ನನಗೆ ಯಾರೋ ಹೇಳಿದ್ದು, ಸ್ವಲ್ಪ ಇರ್ರಿ ನೀವು, ನನಗೆ ಹೇಳಿದ್ದಕ್ಕೆ ನಾನು ಏನು ಮಾಡಿದೆ ಅಂದರೆ ಆ್ಯಕ್ಟಿವ್ ಐಐಟಿಯನ್ಸ್ಗೆ ಆ ಗ್ರೂಪಲ್ಲಿ ಹಾಕ್ದೆ ನಾನು. ಅಟ್ಲೀಸ್ಟ್ ಅದನ್ನಾದ್ರೂ ನೋಡ್ತಾರೆ ಅಂತ. ಭಾಳ ಜನ ಅದು ನೋಡ್ಕೊಂಡು ಬಂದಿದ್ದಾರೆ. ಯಾಕೆ ಇದು ಸರಿಯಾಗಿ ಕಮ್ಯುನಿಕೇಟ್ ಆಗ್ತಾಯಿಲ್ಲ? ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಒಂದು ಗ್ರೂಪ್ ಇದೆ, ಇದೆಯೋ ಇಲ್ಲ? ಎಲ್ಲಿದೆ ಇವರೇ ಇದೆಯಲ್ಲ ಅಂದರೆ ಅದಕ್ಕೆ ಯಾಕೋ ಆಗ್ತಾಯಿಲ್ಲ? ನೋಡಿ, ಓಪನ್ ಮಾಡಿದರೆ ಅದರಲ್ಲಿ ಇದು ಬರ್ತಾನೆ ಇಲ್ಲ. ಸ್ಪೆಷಲ್ ನೀವು ಫಂಕ್ಷನ್ದು ನನ್ನ ಹತ್ರದೇ ಗ್ರೂಪ್ ಅಲ್ಲಿಲ್ಲ, ಅದರಲ್ಲಿ ಎರಡೂ ಸರ್. ನೀವು ನನಗೆ ಇದನ್ನ ಆವಾಗಲೂ ಕೇಳಿದ್ರಿ,